ಆಜ್ಞೆ ಆತನು ಹೇಳಿದನು. ಓಕೆ, ದೇವರನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು, ಸರಿನಾ? ಆದ್ರೆ ಈಗ ಮಹಾ ಆದೇಶ ನಾವು ಪದೇ ಪದೇ ಈ ಒಂದು ವಚನವನ್ನ ನಾವು ಆಗಾಗ ಕೇಳ್ತಾ ಇರೋ. ಓಕೆನಾ? ನಾವು ಈ ಮಹಾ ಆದೇಶವನ್ನ ನಾವು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಅಲ್ಲಿ 16ನೇ ವಚನದಿಂದ ನಾವು 20 ವಚನಗಳವರೆಗೆ ನಾವು ನೋಡ್ತೇವೆ. ಓಕೆನಾ? 19 ವಚನ ನಾನು ಹೈಲೈಟ್ ಮಾಡಿ ಮಾತನಾಡ್ತಾ ಇದ್ದೇನೆ. ಅಲ್ಲಿ ಹೇಳ್ತಿದೆ, ನೀವು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಎಲ್ಲಾ ದೇಶಗಳಲ್ಲಿ. ಓಕೆ, ಶಿಷ್ಯರನ್ನ ಯಾರು ಓದ್ತಿರಲ್ಲ ಆ ಭಾಗವನ್ನ 19-20 ಮಾತ್ರ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಓಕೆ, ಸರಿ. ಓಕೆ, ಇಲ್ಲಿ ನಾವು ಎಚ್ಚರಿಕೆಯಿಂದ ಓದ್ಬೇಕಂತ ಒಂದು ಭಾಗ ಅಂದ್ರೆ, ನಾವು ಎಲ್ಲರಿಗೂ ಜ್ಞಾಪಕ ಬರುವಂತ ಒಂದು ವಚನ ಅಂದ್ರೆ, ನೀವು ಹೊರಟು ಹೋಗಿ ಎಲ್ಲಾ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳ್ತೀವಿ, ಆಯ್ತಾ? ಸೊ ಅದಾದ್ಮೇಲೆ 20ನೇ ವಚನ ನಾವು ನೋಡ್ತೇವೆ, ನಾನು ನಿಮಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಓಕೆ, ನೀವು ಶಿಷ್ಯರನ್ನಾಗಿ ಮಾಡ್ರಿ, ಅವ್ರನ್ನ ದೀಕ್ಷಾ ಸ್ನಾನ ಮಾಡ್ತೀರಿ. ಅದು ಮಾತ್ರವಲ್ಲ, ಶಿಷ್ಯರಿಗೆ ನಾವು ಏನ್ ಮಾಡ್ಬೇಕು ಅಂತ ಕೂಡ ಅಂತ ಹೇಳ್ತದೆ. 20ನೇ ವಚನದಲ್ಲಿ ನೋಡ್ತೇವೆ, ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಅನುಸರಿಸುವುದಕ್ಕೆ. ಅಂದ್ರೆ ನಮ್ಮ ಕರ್ತವ್ಯ ಏನಂದ್ರೆ, ಶಿಷ್ಯರು ನಾವು ಮಾಡುವಂತ ಶಿಷ್ಯರು ಅವರಿಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಅನುಸರಿಸುವಂತೆ, ದೇವರ ಆಜ್ಞೆಗಳನ್ನು ಅವರು ಪರಿಪಾಲನೆ ಮಾಡುವಂತೆ, ಅನುಸರಿಸುವಂತೆ ಅವರಿಗೆ ಉಪದೇಶ ಮಾಡಬೇಕು. ಇದು ಬಹಳ ಪ್ರಾಮುಖ್ಯ. ನಾನು ಆಮೇಲೆ ನಿಮ್ ಮುಂದೆ ವಚನದಿಂದ ಹೇಗೆ ಇದು ಅಂದ್ರೆ ಇದರ ಒಂದು ಲಾಭ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಆದ್ರೆ ಇದು ನಮ್ಮ ಒಂದು ಮುಖ್ಯ ಉದ್ದೇಶ. ಶಿಷ್ಯನಾಗಿ ಮಾಡ್ಲಿಕ್ಕೆ ಅವನು ಮೊದಲನೇದಾಗಿ ಅವನು ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಓಕೆ, ನಾನು ಆಗ್ಲಿ ನಾವು ಅದನ್ನೇ ಮಾತನಾಡ್ತಾ ಇದ್ದೀನಿ. ಇಟ್ ಇಸ್ ಅ ರಿಲೇಷನಲ್ ಡಿಸೈಪಲ್ಶಿಪ್. ನಮ್ಮ ಒಂದು ಸುವಾರ್ತೆ ಸಾರುವಿಕೆ ಆಗಲಿ ಅಥವಾ ನಾವು ಶಿಷ್ಯರನ್ನಾಗಿ ಮಾಡುವುದಾಗ್ಲಿ, ಎರಡನ್ನೂ ಒಂದು ಸಂಬಂಧ ಏರ್ಪಡಿಸದಂತೆ ಅದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಸುಮ್ಮನೆ ಕಣ್ಕೊಂಡವ್ರಿಗೆ ಹೋಗಿ ನಾವು ಸುವಾರ್ತೆ ಹೇಳಕ್ಕಾಗಲ್ಲ. ನಾವು ಯಾರಿಂದ ಅವ್ರನ್ನ ನಾವು ಹೋಗಿ ಶಿಷ್ಯರನ್ನ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಂಬಂಧ ಇರಬೇಕು, ಅವ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕು. ಅವರು ಹೇಳುವುದನ್ನ ನಾವು ಅವ್ರು ಏನ್ ಹೇಳ್ತಾ ಇದೀವೋ ಅದನ್ನ ಅವ್ರು ಅನುಸರಿಸ್ಬೇಕು. ಅದು ಆಗ್ಬೇಕಂದ್ರೆ ಒಂದು ಸಂಬಂಧ ಇದ್ರೆ ಮಾತ್ರ ಅದನ್ನ ಮಾಡ್ತಾರೆ. ಓಕೆನಾ? ಸೊ ಡಿಸೈಪಲ್ಶಿಪ್ ಈಸ್ ರಿಲೇಷನಲ್ ಅಂಡ್ ಇಟ್ ಈಸ್ ಇಂಟೆನ್ಷನಲ್. ಒಂದು ಉದ್ದೇಶ ಪೂರ್ವಕವಾಗಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಮಹಾ ಆದೇಶ. ಓಕೆ, ಇಟ್ಸ್ ಅ ಕಮಿಷನ್, ಗ್ರೇಟ್ ಕಮಿಷನ್. ಇದೇ ದೇವರು ನಮ್ಗೆ ಕೊಟ್ಟಿರೋದು. ಸೊ ಇದನ್ನ ನಾವು ಮಾಡೋದಕ್ಕೆ ಒಂದು ಸಂಬಂಧ ಏರ್ಪಡಬೇಕು, ಒಂದು ಉದ್ದೇಶ ಪೂರ್ವಕವಾಗಿ ಮಾಡ್ಬೇಕು, ಆಯ್ತಾ? ನಾನು ಹಾಗೆ ಹೇಳಿದೆ, ಡಿಸೈಪಲ್ಶಿಪ್ ಅಂದ್ರೆ ರಿಲೇಶನ್ಶಿಪ್ ಆಗಿದೆ. ರಿಲೇಶನ್ಶಿಪ್ ಅಂದ್ರೆ ಸಮಯವಿಲ್ಲದಂತೆ ನಾವು ಸಮಯ ಕೊಡದಂತೆ ನಾವು ಅದನ್ನ ಮಾಡ್ಲಿಕ್ಕಾಗಲ್ಲ. ಸೊ ರಿಲೇಶನ್ಶಿಪ್ ಇಸ್ ಆಲ್ಸೋ ಈಕ್ವಲ್ ಟು ಯುವರ್ ಟೈಮ್. ಓಕೆನಾ? ನಾವು ಶಿಷ್ಯರನ್ನ ಮಾಡುವುದು ನಾವು ಸುಮ್ಮನೆ ಏನೋ ಒಂದು ಯಾವ್ದೋ ಒಂದು ರೀತಿಯಲ್ಲಿ ಮಾಡುವುದಲ್ಲ, ನಾವು ಯೇಸುವಿನ ರೀತಿಯಲ್ಲಿ ನಾವು ಮಾಡ್ಬೇಕು. ಜೀಸಸ್ ಸ್ಟೈಲ್, ಯಾವ್ದೋ ಸ್ಟೈಲ್ ಅಲ್ಲ, ಯಾವ್ದೋ ಒಂದು ರೀತಿಯಲ್ಲಿ ನಾವು ಶಿಷ್ಯರಾಗಿ ಮಾಡೋದಲ್ಲ. ಅನೇಕರು ನಾವು ಶಿಷ್ಯರಾಗಿ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಯೇಸು ಅಳವಡಿಸಿದಂತ ಸಂಗತಿಯನ್ನ ನಾವು ಅದರಲ್ಲಿ ಅಳವಡಿಸಿದರೆ ಮಾತ್ರ ಪರಿಣಾಮಕಾರಿಯಾಗಿ ನಾವು ಶಿಷ್ಯರಾಗಿ ಮಾಡ್ತೇವೆ. ಯೇಸುವಿಗೆ ವಿಶ್ವಾಸಿಗಳ ಗುಂಪಲ್ಲ, ಯೇಸುವಿಗೆ ಹಿಂಬಾಲಕರು ಬೇಕು, ಯೇಸುವನ್ನ ಅನುಸರಿಸುವವರು ಬೇಕು, ಹಿಂಬಾಲಿಸುವವರು ಬೇಕು, ವಿಧೇಯರಾಗುವವರು ಬೇಕಾಗಿದ್ದಾರೆ. ಆಮೆನ್. ಸೊ ಡಿಸೈಪಲ್ಶಿಪ್ ಇಸ್ ಆಲ್ ಅಬೌಟ್ ರಿಲೇಷನಲ್, ಇಟ್ ಇಸ್ ಇಂಟೆನ್ಷನಲ್, ಮತ್ತು ಅದು ಒಂದು ತರಬೇತಿದಾಯಕವಾದಂತ ಒಂದು ಶಿಷ್ಯತ್ವ ಆಗಿರುತ್ತದೆ. ಸೊ ಜೀಸಸ್ ಅಂತ ಹೇಳುವಾಗ, ಜೀಸಸ್ ಯಾವ ಮೆಥಡ್, ಜೀಸಸ್ ಮೆಥಡ್ ಆಫ್ ಡಿಸೈಪಲ್ಶಿಪ್ ಏನು ಅಂತ ಹೇಳುವಾಗ, ಅದು ಸಂಬಂಧವನ್ನು ಏರ್ಪಡಿಸಿ ಮಾಡಿದಂಥದ್ದು, ಉದ್ದೇಶ ಪೂರ್ವಕವಾಗಿ ಮಾಡಿದಂಥದ್ದು, ಮತ್ತು ತರಬೇತಿ, ಸಣ್ಣ ಗುಂಪಿಗೆ ತರಬೇತಿ ಕೊಟ್ಟು ಅದನ್ನು ಆತನು ಮಾಡಿದನು. ರೈಟ್? ಸೊ ಮೊದಲನೇದು ನಾವು ನೋಡ್ತೇವೆ, ಯೇಸ್ವಾಮಿ ಏನ್ ಮಾಡ್ದ, ನೀವು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ಭಾಗ. ನಾನು ಮತ್ತೆ ನಾನು ಸುಮ್ಮನೆ ಜ್ಞಾಪಕ ಮಾಡ್ತೀನಿ ಅಷ್ಟೇ, ಹೇಗೆ ಮಾಡಿದ ಆತನ ಮೆಥಡ್ ಏನು ಅಂತ. ಓಕೆ, ಈ 3 ವಿಷಯಗಳನ್ನು ನೆನ್ಪಿಟ್ಕೊಳ್ಬೇಕು. ಓಕೆ, ಜೀಸಸ್ ಮೆಥಡ್ ಡಿಸೈಪಲ್ಶಿಪ್ ಹೇಗೆ ಅಂದ್ರೆ ರಿಲೇಷನಲ್, ಇಂಟೆನ್ಷನಲ್, ಟ್ರೈನಿಂಗ್. ಓಕೆ, ಸಂಬಂಧ ಏರ್ಪಡಿಸಿ ಉದ್ದೇಶ ಪೂರಿತವಾಗಿ ಮತ್ತು ಸಣ್ಣ ಗುಂಪುಗಳನ್ನ ಆರಿಸಿಕೊಂಡು ತರಬೇತಿ ಕೊಡುತ್ತಾ ಆತನ ಶಿಷ್ಯರನ್ನಾಗಿ ಮಾಡಿ. ಅದನ್ನು ಹೇಗೆ ಮಾಡಿದಂತ ಈಗ ನಾನು ವಿವರಿಸ್ತೇನೆ, ಸರಿನಾ? ಮೊದಲನೇಗೆ ನಾವು ನೋಡ್ತೇವೆ, ಲೂಕನ ಬರೆಸುವಂತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆತನು ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ
ಆತನು ತನ್ನ ಶಿಷ್ಯರನ್ನ ಕರೆದು ಅವರಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅವರನ್ನು ಆರಿಸಿಕೊಂಡ. ಓಕೆ, ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯ. ಯೇಸು ರೀತಿಯಂತ ಶಿಷ್ಯತ್ವ ಮಾಡ್ಬೇಕಂದ್ರೆ ಪ್ರಾರ್ಥನೆಯಿಂದ ನಾವು ಆರಿಸಿಕೊಳ್ಳುವಂತದ್ದಿದೆ. ಈ ಪ್ರೇ ನಾನು ಏನೇನ್ ಮಾಡಿದ ಅಂತ ನಿಮ್ಗೆ ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ. ನೀವು ಗಮನಿಸಿ, ನೀವು ಓದ್ತಾ ಇರ್ಬೇಕಾದ್ರೆ ಹೇಗೆ ಶಿಷ್ಯನಾಗಿ ಮಾಡಿದ ಅಂತ ನನ್ಗೆ ಅದು ಅರ್ಥ ಆಗ್ತದೆ. ಮೊದಲನೇದಾಗಿ ಪ್ರಾರ್ಥನೆ ಮಾಡಿದ್ನು, ಒಪ್ಕೊಳ್ತೀನಿ ನನ್ನ ಜೊತೆ ನೀವು ತಂದು ಕೊಡ್ಬೋದು. ಓಕೆನಾ? ಯೇಸು ಸ್ವಾಮಿ ಶಿಷ್ಯನ ಮಾಡೋಕ್ಕಿಂತ ಮುಂಚೆ ಆತನು ಪ್ರಾರ್ಥನೆ ಮಾಡಿದ. ಅದಾದ್ಮೇಲೆ ಆತನು ಆಯ್ಕೆ ಮಾಡಿದನು. ಓಕೆ, ನೀವು ಲೂಕ 6 ನೀವು 12 ಓದೋದಾದ್ರೆ 10 ಅಲ್ಲಿ ಹೇಳ್ತದೆ, ಆತನ ಶಿಷ್ಯರನ್ನು ಕರೆದು ಅವರಲ್ಲಿ ಅಪೊಸ್ತಲರನ್ನು ಆರಿಸಿಕೊಂಡನು ಅಂತ ಹೇಳ್ತಾರೆ. ಓಕೆ, ಶಿಷ್ಯರನ್ನು ತನಗಾಗಿ ಆರಿಸಿಕೊಂಡು ಅಂತ ಹೇಳ್ತಾರೆ. ನಾನು ಹಾಗೆ ಹೇಳಿದೆ, ರಿಲೇಷನಲ್ ಇಂಟೆನ್ಷನಲ್. ಓಕೆ, ನೀವು ಶಿಷ್ಯತ್ವ ಮಾಡಬೇಕು, ಶಿಷ್ಯರನ್ನಾಗಿ ಮಾಡ್ಬೇಕು ಅಂತ ಆ ಒಂದು ಆದೇಶವನ್ನು ನೆರವೇರಿಸ್ಬೇಕಂತ ಇದ್ರೆ ನಾವು ಇಂಟೆನ್ಷನಲ್ ಆಗಿ ಅಂದ್ರೆ ಟೈಮ್ ಕೊಡ್ಬೇಕು, ಟೈಮ್ ತೆಗಿಬೇಕು. ಟೈಮ್ ಇದ್ರೆ ಮಾಡ್ತೀನಿ ಅಂತಂದ್ರೆ ನಾವು ಶಿಷ್ಯರಾಗಿ ಮಾಡೋದಿಲ್ಲ, ನಾವು ಶಿಷ್ಯರಾಗಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಪ್ಕೊಳ್ತಾರಂತೆ. ಯೇಸು ಸ್ವಾಮಿ ಅವ್ರ ಜೊತೆ ಸಮಯ ಕಳೆದ, ದೊಡ್ಡ ಜನ ಸಮಯ ಇತ್ತು, ಆದ್ರೆ ಅವ್ರ ಜೊತೆ ಆತನು ಸಮಯ ಕಳೀತಾ ಇದ್ದ, ಅವ್ರ ಜೊತೆ ಆತನು ಬೋಧನೆ ಮಾಡ್ಲಿಕ್ಕೆ. ಓಕೆ, ನಮ್ಮ ಮುಂದೆ ಈ ಅಡ್ಮಿಷನ್ ಆತನ ಅವರನ್ನ ದರ್ಶನಗೊಳಿಸಿದನು. ಹೇಗೊಳಿಸಿದ ದರ್ಶನ ಹೇಗೊಳಿಸಿದ ಹೇಳಿದ ನೋಡ್ರಿ, ನೋಡು ಬೆಲೆ ಹೆಚ್ಚಾಗಿದೆ, ಕೆಲಸಗಾರ ಕಡಿಮೆ. he told them. ಓಕೆ, ಲೋಕದ ಜನರಿಗಾಗಿ ನಾನು ಬಂದಿದ್ದೇನೆ ಅಂತ ತನ್ನ ಒಂದು ದರ್ಶನವನ್ನ ಆತನ ಹಂಚಿಕೊಂಡ. ಆತನ ದರ್ಶನವನ್ನ ಅವರಿಗೆ ಆತನ ಹಂಚಿದ. ಅದಕ್ಕಾಗಿ ಆ ಒಂದು ದರ್ಶನವನ್ನು ಹಿಡ್ಕೊಂಡು ಅವ್ರು ಮುಂದೆ ಸಾಗಲಿಕ್ಕೆ ಸಾಧ್ಯವಾಯಿತು. ಸುಮ್ನೆ ಹೋಗ್ಲಿಲ್ಲ ಅವ್ರು ಜೀಸಸ್ ಎಮಿಷನ್. ಓಕೆ, ಈ ಬಿಲ್ಟ್ ದಮ್, ಅವರನ್ನ ಕಟ್ಟಿದ. ದರ್ಶನಗೊಳಿಸೋದು ಮಾತ್ರವಲ್ಲ, ಕಟ್ಟುತ್ತಾನೆ. ಓಕೆ, ಹೇಗೆ ಕಟ್ತಾನೆ? ಆತನು ಕಲಿಸುತ್ತಾನೆ, ಆತನು ಬೋಧನೆ ಮಾಡಿದ. ಅವರಿಗೆ ಬೋಧನೆ ಮಾಡಿ, ಅವರಿಗೆ ಕೆಲವು ಸಂಗತಿಗಳು ಅರ್ಥ ಆಗ್ತಿರ್ಲಿಲ್ಲ, ಅವ್ರಿಗೆ ಬೋಧನೆ ಮಾಡಿ ಕಲಿಸಿದ, ಅವ್ರನ್ನ ಕಟ್ಟಿದ. ಹೇಗೆ ಕಟ್ಟಿದ? ಈ ಮಾಡೆಲ್. ಓಕೆ, ಆತನೊಂದು ಮಾದರಿಕರ ಎಕ್ಸಾಂಪಲ್ ಆಗಿ ಆತನು ಜೀವಿಸಿದ. ಓಕೆ, this is Jesus way of making discipleship. Relational, intentional and training. ಓಕೆ, ಅದರಲ್ಲಿ ಎಲ್ಲ ಒಳಗೊಂಡಿದೆ. ಮಾಡೆಲ್ ಮಾಡಿದ. ಓಕೆ, ಈ ಎಂಗೇಜ್ಡ್ ಅವರನ್ನ ಆತನು ಅವ್ರನ್ನ ಅದರಲ್ಲಿ ತೊಡಗಿಸಿದ. ಆ ಒಂದು ಕಾರ್ಯದಲ್ಲಿ ಯಾವುದನ್ನ ಆತನು ದರ್ಶನಗೊಳಿಸಿದನೋ, ಯಾವುದನ್ನ ಆತನು ಕಲಿಸಿದನೋ, ಯಾವುದನ್ನ ಆತನು ಕಟ್ಟಿದನೋ, ಯಾರನ್ನ ಆತನು ಮಾಡೆಲ್ ಮಾಡಿದ್ನೋ, ಮಾದರಿಕರವಾಗಿ ಆತನು ತೋರಿಸಿದ್ನೋ, ಅವರನ್ನ ಅದರಲ್ಲಿ ತೊಡಗಿಸಿದ. ಅವ್ರು ಕೂಡ ಅವನ ಜೊತೆಯಲ್ಲಿ ಮಾಡುವಂತೆ ಆತನು ಮಾಡಿದ. ಹೌದಾ? ಕರೆಕ್ಟಾ? ಎಸ್. ಈ ಎಕ್ವಿಪ್ ದೆಮ್, ಅವ್ರನ್ನ ಆತನು ಸಾಮರ್ಥ್ಯಗೊಳಿಸಿದ. ಅವ್ರಿಗೆ ಅಧಿಕಾರ ಕೊಟ್ಟ. ಅವ್ರನ್ನ ಪ್ರತಿಷ್ಠೆ ಮಾಡಿದ. ಈ ಆರ್ಡೈನ್ಡ್ ದೆಮ್. ಓಕೆ, ದರ್ಶನ ಪಡಿಸೋದು ಮಾತ್ರ ಅಲ್ಲ, ಅವ್ರನ್ನ ನಾವು ಬಲಪಡಿಸ್ಬೇಕು, ಸಾಮರ್ಥ್ಯಗೊಳಿಸಬೇಕು. ಅಲ್ಲೆಲೂಯಾ. ನಾನು ಯಾರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಮ್ಮ ಸಭೆ ಇವತ್ತು ನಮ್ಮ ಸಭೆ ಒಂದು ದರ್ಶನ ಆಗಿರೋ ಕಾರಣವೇ ಪಾಸ್ಟರ್ ಭಾಷಾ ಅವರು ಅಲ್ಲಿದ್ದಾರೆ. ಏನ್ ಗೊತ್ತಾ, ನಮ್ ಸಭೆಯಲ್ಲಿ ನಾವು ಎಲ್ಲರನ್ನ ಎವ್ರಿ ಮೆಂಬರ್ ಇಸ್ ಅ ಮಿನಿಸ್ಟರ್. ನಾನು ಯಾರನ್ನ ಟೀಕೆ ಮಾಡ್ತಿಲ್ಲ, ಯಾರು ನಾನು ಕೆಳಗಾಗ್ತಿಲ್ಲ. ದೇವ್ರು ನಮ್ಗೆ ಕೊಟ್ಟಂತ ಜೀಸಸ್ ಮೆಥಡ್ ಡಿಸೈಪಲ್ಶಿಪ್ ಅಲ್ಲಿ ನಾವು ರಿಲೇಷನಲ್ ಸಂಬಂಧ ಕಟ್ಟುತ್ತಾ ಉದ್ದೇಶ ಪೂರ್ವಕವಾಗಿ ತರಬೇತಿಗೊಳಿಸಿ ನಾವು ಶಿಷ್ಯರನ್ನಾಗಿ ಮಾಡುವರಾಗ್ತೇವೆ. ಜೀಸಸ್ ವೇ, ಯೇಸು ರೀತಿಯ ಒಂದು ಪದ್ಧತಿ. ಓಕೆ, ಎವ್ರಿ ಮೆಂಬರ್ ಇಸ್ ಅ ಮಿನಿಸ್ಟರ್. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಸಭಿಕರು ಅವರು ಸೇವಕರು. ಹೌದಾ? ಆಮೇಲೆ ಯಾಕಂದ್ರೆ ನೂತನ ಸೃಷ್ಟಿಯಾಗಿ ಕೆಲವ್ರನ್ನ ಮಾತ್ರ ದೇವ್ರು ಆರಿಸ್ಕೊಂಡಿಲ್ಲ. ಯೇಸು ಸ್ವಾಮಿ ಕೆಲವ್ರನ್ನ ಮಾತ್ರ ನೀವು ಹೊಸ ಸೃಷ್ಟಿಯಾಗಿದ್ದೀರಾ ಅಂತ ಆತನ ಹೇಳಿಲ್ಲ. ಆಗ್ಲೇ ನಾವು ನೋಡ್ಕೊಂಡಿರ್ಬೋದು, ಓದಿರ್ಬೋದು ನಾನಾ ಬಾರಿ ಬೇರೆ ಬೇರೆ ರೀತಿಯಲ್ಲಿ. ಓಕೆ, ನಮ್ಮನ್ನು 2 ಕೊರಿಂಥ 5:17. ಓಕೆ, ಏನ್ ಹೇಳ್ತಾರೆ? ಯಾವನಾದ್ರೂ ಕ್ರಿಸ್ತನಲ್ಲಿ ಇರುವುದಾದ್ರೆ, ಯಾರಾದ್ರೂ ಹೇಳ್ತೀರಾ ಹಾಗೆ? 2 ಕೊರಿಂಥ 5:17. ಯಾವನಾದ್ರೂ ಕ್ರಿಸ್ತನಲ್ಲಿ ಇರುವುದಾದ್ರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ನೂತನವಾಗಿತ್ತು,
ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆಮೇಲೆ ಮುಂದೆ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನವಾದ ನೋಡ್ರಿ, ನೂತನ ಸೃಷ್ಟಿ ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ, ಅಂದ್ರೆ ಅದು ಸಭಾಪಾಲಕರಾಗಿರ್ಬೋದು, ಸಭಿಕರಾಗಿರ್ಬೋದು, ಯಾರ್ಯಾರಿಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ. ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಹಳೆದೆಲ್ಲ ಕಟ್ಟಿಸೋದು ಎಲ್ಲವೂ ನೂತನವಾಯ್ತು. ಅವರನ್ನು ಆತನು ಸಮಾಧಾನ ಪಡಿಸಿಕೊಂಡು ಸಮಾಧಾನದ ಸೇವೆಯನ್ನು ಆತನು ಕೊಟ್ಟಿದ್ದಾನೆ. ನೂತನ ಸೃಷ್ಟಿ ಕೊಟ್ಟಿದ್ದಾನೆ ಸಮಾಧಾನ ಸೇವೆ. ಬೇರೆ ಪಾಸ್ಟರ್ಗಳಿಗೆ, ಬೇರೆ ಫುಲ್ ಟೈಮ್ ವರ್ಕರ್ಸ್ಗೆ ಅಲ್ಲ, ಎಲ್ಲರಿಗೂ ಸಮಾಧಾನದ ಸೇವೆ ಕೊಟ್ಟಿದ್ದಾನೆ. ಎಲ್ಲರೂ ದೇವರು ನನಗೆ ಸಮಾಧಾನ ವಿಷಯದ ಸೇವೆಯನ್ನು ಕೊಟ್ಟಿದ್ದಾನೆ. ಏನ್ ಸಮಾಧಾನ ಸೇವೆ? ಸಮಾಧಾನ ಸೇವೆ ಗೊತ್ತಾ? ದೇವರಿಂದ ದೂರ ಹೋದವರು, ದೇವರಿಗೆ ವೈರಿಗಳಾಗಿರುವಂತವ್ರು, ದೇವರು ಇನ್ನೂ ತಿಳಿದುಕೊಳ್ಳದೆ ಇರುವವರನ್ನ ದೇವರಿಗೆ ಮತ್ತೆ ಸಂಧಾನ ಪಡಿಸುವಂತ ಸಮಾಧಾನದ ಸೇವೆಯನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ. ಅವ್ರನ್ನ ಶಿಷ್ಯರನ್ನಾಗಿ ಮಾಡ್ಬೇಕು. ಅದೇ ಸೇವೆ ನಮ್ದು. ಸೊ ಸೇವೆ, ಪ್ರತಿಯೊಬ್ಬ ಸಭಿಕರು ಸೇವಕರಾಗ್ತಾರೆ. ಸೊ ಅವರು ಸಭಿಕರಾಗಿದ್ದಾರೆ ಅಂತೇಳಿ, ಸೇವಕರಾಗಿದ್ದಾರೆ ಅಂತೇಳಿ ನಾವು ಅವ್ರನ್ನ ಸುಮ್ಮನೆ ಬಿಡೋದಲ್ಲ. ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಗೊತ್ತಾ? ವಿ ಎಂಗೇಜ್ ದಮ್. ದೇವರು ಯೇಸು ಸ್ವಾಮಿ ಯಾವ ರೀತಿಲಿ ಅವ್ರನ್ನ ಎಂಗೇಜ್ ಮಾಡ್ದ ಅಂದ್ರೆ ಅವ್ರನ್ನ ತೊಡಗಿಸಿದ, ಸೇವೆಯಲ್ಲಿ ತೊಡಗಿಸಿದ. ನಾವೆಲ್ಲರೂ ಏನ್ ಮಾಡ್ಬೇಕು ಗೊತ್ತಾ? ಒಂದ್ ವೇಳೆ ನೀವು ಸೇವೆಯಲ್ಲಿದ್ರೆ, ಅಥವಾ ಒಂದು ಸಭಾಪಾಲಕರಾಗಿದ್ರೆ, ಅಥವಾ ನೀವು ಒಂದು ಸಭೆಯಲ್ಲಿದ್ರೆ, ನಿಮ್ಮನ್ನ ನೀವು ಶಿಷ್ಯರಂತ ಹೇಳ್ಕೊಳ್ಳೋದು ಅಥವಾ ಇತರ ಶಿಷ್ಯರಾಗಿ ಮಾಡ್ತೀರಿ ಅಂತಂದ್ರೆ ಅವ್ರನ್ನ ತೊಡಗಿಸ್ಬೇಕು. ಪ್ರಾರ್ಥನೆಯಲ್ಲಿ ತೊಡಗಿಸಿದ, ಅವರನ್ನ ಅಧಿಕಾರ ಕೊಟ್ಟು ತೊಡಗಿಸಿದ, ಅವ್ರನ್ನ ದರ್ಶನ ತೋರಿಸಿದ್ರೆ ಜನರನ್ನು ತೋರಿಸಿ ನಾಶನ ಆಗ್ತಾ ಇದ್ರ ತೋರಿಸಿ ಆತನು ತೊಡಗಿಸಿದ. ಅದು ಮಾತ್ರ ಅಲ್ಲ, ಸೇವೆ ಮಾಡಿಸಿದ. ಅವ್ರ ಮೂಲಕ ರೊಟ್ಟಿ ಆತನ ಮಾತ್ರ ಹಂಚಲಿಲ್ಲ. ಆತನ ಅವ್ರನ್ನ ಕೇಳ್ದ, ಏನಪ್ಪಾ ಅವರೆಲ್ಲ ನನ್ಗೆ ಅವ್ರ ಮೇಲೆ ಅಕ್ಕರೆ ಇದೆ, ಮಮತೆ ಇದೆ, ಅರಣ್ಯದಲ್ಲಿ 3 ದಿನ ಆಯ್ತು ಊಟ ಮಾಡ್ಲಿಲ್ಲ, ಅವರು ಹೋಗೋದು ಬೇಡ, ನೀವೇ ಅವ್ರಿಗೆ ಊಟ ಕೊಡ್ರಿ ಅಂತ ಹೇಳಿದ್ರು. ತೊಡಗಿಸಿದ. ಅವ್ರು ಹೇಳ್ತಾರೆ, ದೇವ್ರ ನಾವೆಲ್ಲಿಂದ ಕೊಡೋಣಪ್ಪ ಅಂತ ಕೇಳ್ತಾರೆ. ಅದ್ಭುತ ಮಾಡ್ದ ದೇವ್ರ ಗೊತ್ತು, ಅದ್ಭುತ ಮಾಡಿದ ಸಾಮರ್ಥ್ಯನಲ್ಲ, ಸಾಮರ್ಥ್ಯನು. ಆದ್ರೆ ಅವರನ್ನ ತೊಡಗಿಸಿತಾನ. ಅವ್ರನ್ನ ಈ ಎಂಗೇಜ್ ಏನ್ ಮಾಡ್ತಾನೆ, ಏನಿದೆ ತರ ನಿಮ್ಮ ಹತ್ರ ಅಂತ ಕೇಳ್ತಾನೆ. ಅವ್ರನ್ನ ಕೇಳ್ಬಿಟ್ಟು ಅವರ ಮೂಲಕ ಆತನ ಸೇವೆಯನ್ನು ಮಾಡಿದ. ಸೇವೆ ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದಲ್ಲ, ಸೇವೆ ನಾವೆಲ್ಲರೂ ಸೇರಿ ಮಾಡಿರುವಂತದ್ದು. ಅದು ನಿಜವಾದಂತ ಸೇವೆ, ಯೇಸು ಸ್ವಾಮಿ ಮಾಡಿದಂತ ರೀತಿ. ಓಕೆ, ನಾವೆಲ್ಲರ ಜೊತೆಯಲ್ಲಿ ಸೇರಿ ನಾವು ಪರಿವರ್ತನೆ ಮಾಡ್ಬೋದು. ಜೊತೆಯಲ್ಲಿ ಸೇರಿ ನಾವು ಅದಕ್ಕಾಗಿ ನಾವು ದೇವರ ಕ್ರಿಸ್ತನ ಶರೀರವಾಗಿದ್ದೇವೆ. ನಾನು ಇನ್ನೂ ಡೀಟೇಲ್ ಆಗಿ ಹೋಗ್ಲಿಕ್ಕೆ ಇಷ್ಟ ಅಂದ್ರೆ ಸಮಯ ಇಲ್ಲ. ಓಕೆ, ನೀವು ಅದನ್ನ ಮುಂದಿನ ಸಮಯಗಳಲ್ಲಿ ಸಭೆಯ ಬಗ್ಗೆ ಕಲ್ತ್ಕೊಳ್ಳುವಾಗ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ತದೆ. ಸಭೆನ ಆತನ ಒಂದು ದೇಹವಾಗಿ ಕರೆದಿದ್ದ, ಎಲ್ಲರ ಅಂಗಗಳು. ಓಕೆ, ಎಲ್ಲರೂ ಸೇರಿ ಮಾಡಿದಾಗನೆ ಅದು ಪರಿಪೂರ್ಣವಾದಂತ ಒಂದು ಸಭೆ ಆಗಿರ್ತದೆ. ರೀಸೆಂಟ್ ಆಗಿ ದೇವರು ನನ್ನ ಸಂಗಡ ಫ್ರೆಶ್ ಆಗಿ ಮಾತಾಡುವಂತ ಸಭೆ ಬಗ್ಗೆ ಒಂದು ವಿಷಯ ಗೊತ್ತಾ, ಪ್ರೋಗ್ರಾಮ್ ನಿಮ್ಗೆ ಗೊತ್ತಾ? ಅದು ಸಿಂಪಲ್ ಅನ್ಸ್ಬೋದು ನಿಮ್ಗೆ. ಸಭೆ ಅನ್ನುವಂಥದ್ದು ಅದು 4 ಗೋಡೆಗಳು ಅಲ್ಲ ಅಂತ ನಮ್ಮೆಲ್ಲರಿಗೆ ಗೊತ್ತಿರ್ಬೋದು. ಕೆಲವರಿಗೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದು ಬೇರೆ 4 ಗೋಡೆಗಳಲ್ಲ, ಕಟ್ಟಡ ಅಲ್ಲ, ಒಂದು ಸ್ಥಳ ಅಲ್ಲ. ಸಭೆ ನಾವಾಗಿದ್ದೇವೆ, ಆಗ್ಲೇ ನಾನು ಹೇಳುತ್ತೆ. ಆದ್ರೆ ನಾವೆಲ್ಲರೂ ಸೇರಿದಾಗ ಅದು ಸಭೆ ಆಗಿದೆ. ಇಟ್ಸ್ ನಾಟ್ ಅ ಫಿಸಿಕಲ್ ಥಿಂಗ್. ಅದು ಶರೀರವಾದಂತ ಒಂದು ಸಂಸ್ಥೆ ಅಲ್ಲ, ಶಾರೀರಿಕವಾಗಿ ಇರುವಂತದ್ದಲ್ಲ. ಅದೊಂದು ಆತ್ಮಿಕ ಸಂಸ್ಥೆ. ಇಟ್ಸ್ ಅ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅ ಸ್ಪಿರಿಚುವಲ್ ಹಬ್. ಓಕೆ, ಅದೆಲ್ಲರೂ ಸೇರಿ ಅದು ಮಾಡುವಂತದ್ದು. ಅಲ್ಲಿ ಅದಕ್ಕೆ ಸಭೆ ಏನು ಕಟ್ಟಲ್ಪಡ್ತದೆ, ಏನು ಬಿಡುಗಡೆ ಮಾಡ್ತದೋ ಅದು ಬಿಡುಗಡೆ ಮಾಡಲ್ಪಡ್ತದೆ ಪರಲೋಕ ಒಂದು ಆತ್ಮಿಕ ರಂಗದಲ್ಲಿ. ಓಕೆ, ಈ ಸೆಟ್ ಅವ್ರನ್ನ ಬಲಪಡಿಸುವುದು ಮಾತ್ರವಲ್ಲ, ಅವ್ರನ್ನ ಸಾಮರ್ಥ್ಯಗೊಳಿಸೋದು ಮಾತ್ರವಲ್ಲ, ಎಂಪವರ್ಡ್, ಅವ್ರಿಗೆ ಅಧಿಕಾರ ಕೊಟ್ಟ. ದೆವ್ವಗಳ ಮೇಲೆ, ರೋಗಗಳ ಮೇಲೆ ನಿಮ್ಗೆ ಅಧಿಕಾರ ತಿಳ್ಕೊ ಅಂತ ಕೊಟ್ಟಿದ್ದು ಮಾತ್ರ ಅಲ್ಲ, ಬಹಳ ಜನ ಮಾಡ್ತಾರೆ. ಆದ್ರೆ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ. ಎಲ್ಲ ರಿಮೋಟ್ ಕಂಟ್ರೋಲ್ ಅವ್ರ ಕೈಯಲ್ಲಿ ಇರ್ತದೆ, ಪಾಸ್ಟರ್ಗಳ ಕೈಯಲ್ಲಿ. ಓಕೆ, ಯೇಸು ಸ್ವಾಮಿ ಏನ್ ಮಾಡ್ದ? ಜೀಸಸ್ ಡಿಸೈಪಲ್ಶಿಪ್ ಏನ್ ಗೊತ್ತಾ? ಅವರನ್ನತನು ಕಳುಹಿಸಿದ. ಬಲಪಡಿಸೋದು, ಅಧಿಕಾರ ಕೊಟ್ಟಿದ್ದು ಮಾತ್ರ ಅಲ್ಲ, ಅವ್ರನ್ನ ಕಳಿಸಿದ. ಈ ಸೆಂಟ್. ಓಕೆ, ನೋಡ್ರಿ, ನಾವು ಆ ರೀತಿಯಲ್ಲಿ ಯೇಸುವಿನ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಶಿಷ್ಯತ್ವವನ್ನು ಮಾಡುವುದಾದರೆ ನಾವು ಸಂಬಂಧ ಏರ್ಪಟ್ಟ ಒಂದು ಶಿಷ್ಯತ್ವವನ್ನು ಮಾಡುತ್ತೇವೆ. ಉದ್ದೇಶ ಪೂರ್ವಕವಾಗಿ ನಾವು ಶಿಷ್ಯರಾಗಿ ಮಾಡುತ್ತೇವೆ. ಟ್ರೈನಿಂಗ್, ಒಂದು ಸಣ್ಣ ಗುಂಪಿಗೆ ಒಂದು ತರಬೇತಿಯನ್ನು ಕೊಡುತ್ತೆ. ಅದಕ್ಕೆ ಯು ನೀಡ್ ಟು ಬಿ ಎಂಗೇಜ್ ವಿತ್ ಅ ಸ್ಮಾಲ್ ಗ್ರೂಪ್. ಓಕೆ, ಜನಸಮೂಹಕ್ಕೆ ಆತನು ವಾಕ್ಯವನ್ನು ಸಾರ್ತಾ ಇದ್ದ. ಆದ್ರೆ ಶಿಷ್ಯರಾಗ್ಬೇಕು ಅಂತಂದ್ರೆ ಆತನು ಪ್ರಾರ್ಥನೆ ಮಾಡಿ, ಆತನು ಆಯ್ಕೆ ಮಾಡಿ, ಅವ್ರ ಜೊತೆ ಸಮಯ ಕಳೆದು, ಅವ್ರನ್ನ ಕಟ್ಟಿ, ಅವ್ರನ್ನ ದರ್ಶನಗೊಳಿಸಿ, ಅವರಿಗೆ ಕಲಿಸಿ, ಅವರಿಗೆ ಮಾದರಿಕರವಾಗಿ ಮಾಡಿ ತೋರಿಸಿ, ಅವರನ್ನ ತೊಡಗಿಸಿ, ಅವರನ್ನ ಬಲಪಡಿಸಿ, ಅವ್ರನ್ನ ಎಕ್ವಿಪ್ ಮಾಡಿ, ಅವರನ್ನ ಎಂಪವರ್, ಅಧಿಕಾರ ಕೊಟ್ಟು ಅವರನ್ನ ಕಳುಹಿಸಿದನು. ದಿಸ್ ದ ಜೀಸಸ್ ವೇ. ಇದು ಯೇಸು ರೀತಿಯಾದಂತ ಒಂದು
ಶಿಷ್ಯತ್ವ. ಓಕೆ, ಹಲ್ಲೆಲೂಯಾ. ಓಕೆ, ನಾವು ಆದಿ ಸಭೆ ಅದೇ ರೀತಿಯಲ್ಲಿ ಶಿಷ್ಯತ್ವವನ್ನ ಯೇಸು ಮಾಡಿದದನ್ನ ಅವ್ರು ಅನುಕರಿಸಿದ್ರು. ಆದಿ ಸಭೆ ಮಾಡಿದ್ದನ್ನ ನಾವು ನೋಡ್ತೇವೆ. ಓಕೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ ಓದ್ರಿ ಯಾರಾದ್ರು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಅವರ ಮಾತಿಗೆ ಒಪ್ಪಿಕೊಂಡವರು ದೀಕ್ಷೆ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದ್ದರು. ಇವರು ನೋಡ್ರಿ, ಪೇತ್ರನು ಆತನು 2ನೇ ನಾವು ಅಧ್ಯಾಯದಲ್ಲಿ ನೋಡ್ತೇವೆ. ಪೇತ್ರನು ಮತ್ತು 11 ಮಂದಿ, ಓಕೆ, ಅವರೆಲ್ಲರೂ ಪೇತ್ರನೇ ನಿಂತ್ಕೊಂಡಂತೆ ಆ ಶಿಷ್ಯರೆಲ್ಲರೂ ಅವ್ರ ಜೊತೆಲಿ ನಿಂತ್ಕೊಂಡು ಅವ್ರು ಬೋಧನೆ ಮಾಡಿ ಕೇಳಿಸ್ಕೊಂಡಂತೆ ಜನರೆಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಯೇಸು ಮಾಡ್ತಾನೆ, ಪಶ್ಚಾತ್ತಾಪ ಪಡ್ರಿ ಮತ್ತೆ ನೀವು ಯೇಸುವನ್ನು ಸ್ವೀಕಾರ ಮಾಡ್ರಿ ಮತ್ತೆ ಇಲ್ಲಿ ಏನೋ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ ಅಂತ ಹೇಳಿದಾಗ ನೋಡ್ರಿ, ಗ್ಲಾಡ್ಲಿ ರಿಸೀವ್ಡ್, ಸಂತೋಷದಿಂದ ಯೇಸು ಪೇತ್ರ ಹೇಳಿದ ಮಾತುಗಳನ್ನ ನಾವು ಸ್ವೀಕಾರ ಮಾಡಿದ್ರು. ಮಾಡಿಸ್ಕೊಂಡಿದ್ ಕೇಳಿದ್ ಮಾತ್ರ ಅಲ್ಲ, ಬ್ಯಾಪ್ಟೈಸ್ ದೀಕ್ಷಾ ಸ್ನಾನ ಅನ್ಕೊಂಡ್ರು. ಮತ್ತು ಸೇಮ್ ಡೇ ಅದೇ ದಿನ ದೇವರ ಆಡೆಡ್ ಟು ದೆಮ್, ಆ ಒಂದು ಮಂಡಳಿಗೆ ಅವರು ಸೇರಿಸಲ್ಪಟ್ರು. ಎಷ್ಟು ಜನ? 3,000 ಜನರು ಮಂಡಳಿಗೆ ಆರಿಸಲ್ಪಟ್ರು. ಓಕೆ, ನಾವು ಹೀಗೆ ಆ ಅಪೊಸ್ತಲ ಕೃತ್ಯಗಳಲ್ಲಿ ನೀವು ನನ್ನ ಒಂದು ಹೋಮ್ ವರ್ಕ್ ಏನ್ ಗೊತ್ತಾ ನಿಮಗೆ? ಆ ಒಂದು ಅಪೊಸ್ತಲ ಕೃತ್ಯಗಳಲ್ಲಿ ಎಲ್ಲೆಲ್ಲಿ ಶಿಷ್ಯರು ಅಂತ ಹೇಳ್ತಿದ್ದೋ ಅವನ್ನೆಲ್ಲ ನೋಟ್ ಮಾಡ್ರಿ. ಓಕೆ, ಗುರುತಿಸಿ, ಆಯ್ತಾ? ಅದನ್ನ ಗುರುತಿಸಿ ನೀವು ಬರ್ದಿಟ್ಕೊಳ್ರಿ. ಅಪೊಸ್ತಲ ಕೃತ್ಯಗಳು 28 ಅಧ್ಯಾಯಗಳನ್ನು ಓದ್ತಾ ಎಲ್ಲೆಲ್ಲಿ ಶಿಷ್ಯರು ಅಂತ ಹೇಳ್ತಿದ್ದೋ ಅದನ್ನ ಗುರುತಿಸ್ಕೊಡ್ರಿ. ದೇವರು ನಿಮ್ಗೆ ಒಂದು ಪ್ರಕಟಣೆ ಕೊಡುತ್ತಾನೆ. ಆಮೇಲೆ ಮಾಡೋಣ ಅದನ್ನ ಒಳ್ಳೆ ಚಟುವಟಿಕೆ, ಆಯ್ತಾ? ಸಭೆ ಮತ್ತು ಶಿಷ್ಯ ಮಂಡಳಿ ನೋಡ್ರಿ 3,000 ಜನರು ಸೇರಿದ್ರು. ಓಕೆ, ಬಿಕಾಸ್ ದೇ ಫಾಲೋಡ್ ಜೀಸಸ್ ಮೆಥಡ್. ನೋಡ್ರಿ ಮುಂದೆ ಹೋದ್ರಿ 42ನೇ ಅಧ್ಯಾಯ. ದೇ ಕಂಟಿನ್ಯೂಡ್ ಸ್ಟೆಡ್ಫಾಸ್ಟ್ಲಿ ಇನ್ ದ ಅಪೋಸಲ್ಸ್ ಡಾಕ್ಟ್ರಿನ್. ನೋಡ್ರಿ, ಅವ್ರ ಅಪೋಸ್ತಲರ ಒಂದು ಬೋಧನೆಯಲ್ಲಿ ಅವರು ಮುಂದುವರಿದರು ಅಂತ ಹೇಳ್ತಾರೆ. ಯಾಕೆ? ಅಪೋಸ್ತಲರು ಯೇಸುವಿನ ಜೊತೆ ನಿಕಟವಾದಂತ ಒಂದು ಸಂಬಂಧವನ್ನು ಏರ್ಪಡಿಸಿ ಅವರು ಎಂತ ಒಂದು ಬೋಧನೆ ಮಾಡ್ತಾರೆ ಅಂದ್ರೆ ಯೇಸುವನ್ನೇ ಅನುಸರಿಸ್ತಾ ಅದೇ ಒಂದು ಮೆಥಡ್ ಫಾಲೋ ಮಾಡ್ತಾ ಇದ್ದ ಕಾರಣ ಇವರು ಅಪೋಸ್ತಲ ಬೋಧನೆಯಲ್ಲಿ ಅವರು ಫಾಲೋ ಮಾಡ್ತಾ ಇದ್ರು. ಓಕೆ, ಅಲ್ಲಿ ಯೇಸುವಿನ ಬೋಧನೆ ಅಂತ ಹೇಳಲ್ಲ, ಅಪೋಸ್ತಲರ ಬೋಧನೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಸಂಬಂಧ ಅಷ್ಟು ನಿಕಟವಾಗಿತ್ತು. ಅವರನ್ನು ನೋಡಿದ್ರೆ ಅದಕ್ಕೆ ಅವರ ಇವರು ಯೇಸುವನ್ನು ಹಿಂಬಾಲಿಸುವಂತವ್ರು ಅಂತ ಗುರುತಿಸ್ತಾ ಇದ್ರು. ಜೀಸಸ್ ವೇ ಆಫ್ ಡಿಸೈಪ್ಲಿಂಗ್. ಓಕೆ, ಓಕೆ, ಮುಂದೆ ನೋಡಿ ಅದೇ ಕಂಟಿನ್ಯೂ ಅಂಡ್ ಫೆಲೋಶಿಪ್. ಅವ್ರು ನೋಡಿ ಸಹವಾಸದಲ್ಲಿ ಇದ್ರು. ಓಕೆ, ಅವ್ರು ರೊಟ್ಟಿ ಮುರಿತಾ ಇದ್ರು, ಅವ್ರ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರು. ವಾಕ್ಯ ಹೇಳ್ತದೆ ಆ ರೀತಿಯಲ್ಲಿ ಅವ್ರು ಇದ್ದ ಕಾರಣವಾಗಿ, ಶಿಷ್ಯರಾಗಿ ಆ ರೀತಿಯಲ್ಲಿ ಅವ್ರು ಇದ್ದ ಕಾರಣವಾಗಿ ಅಲ್ಲಿ ನೋಡ್ತೇವೆ ಫಿಯರ್ ಕೇಮ್ ಅಪಾನ್ ಎವ್ರಿ ಸೋಲ್. ಅಲ್ಲಿರುವಂತ ಎಲ್ಲರ ಮೇಲೆ, ಇಡೀ ಗುಲ್ಬರ್ಗದ ಮೇಲೆ, ಇಡೀ ಬಳ್ಳಾರಿಯ ಮೇಲೆ, ಇಡೀ ಸಭೆ ಇರುವಂತಹ ಒಂದು ನಿಮ್ಮ ನಗರದಲ್ಲಿ ದೇವರ ಭಯವು ಬರುವಂತದ್ದಾಗಿದೆ. ಯಾವಾಗ ನೀವು ಆ ಶಿಷ್ಯತ್ವದಲ್ಲಿ ಆ ರೀತಿ ನೀವು ನಡೀತಾ ಹೋಗ್ತಿರೋ ಅಲ್ಲಿ ಅಂತ ಒಂದು ದೇವರ ಭಯದಲ್ಲಿ ಬರುವಂತಾಗಿದೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ಅದು ನಾವು ಶಿಷ್ಯತ್ವವನ್ನು ಅದರೊಂದು ಎಕ್ಸಾಂಪಲ್ ನಾವು ಈಗ ನೋಡ್ತಾ ಇದ್ದೇವೆ. ಓಕೆ, ಓಕೆ, ದೇವರ್ ಟುಗೆದರ್, ಅವ್ರು ಒಟ್ಟಿಗೆ ಇದ್ರು. ಆಲ್ ಥಿಂಗ್ಸ್ ವರ್ ಕಾಮನ್, ಎಲ್ಲ ಅವ್ರಿಗಿದ್ದಂತಹ ವಿಷಯಗಳೆಲ್ಲ ಸಾಮಾನ್ಯವಾಗಿತ್ತು. ದೇ ಸೋಲ್ಡ್ ದೇರ್ ಪೊಸೆಷನ್ ಅಂಡ್ ಗೂಡ್ಸ್. ನೋಡ್ರಿ, ಶಿಷ್ಯರು ಏನ್ ಮಾಡ್ತಾರೆ? ಎಲ್ಲವನ್ನ ಅವರು ತ್ಯಜಿಸ್ತಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ನೋಡ್ರಿ, ಸೋಲ್ಡ್ ದೇರ್ ಪೊಸಿಷನ್ಸ್ ಅಂಡ್ ಗೂಡ್ಸ್. ಅವ್ರು ಎಲ್ಲವನ್ನ ಮಾರಾಟ ಮಾಡಿ ಅವರು ಏನೋ ಅಪೊಸ್ತಲರ ಪಾದಗಳ ಬಳಿಗೆ ಅವರು ತೆಗೆದುಕೊಂಡು ಬಂದು ಅದನ್ನ ಅವ್ರು ಹಂಚಿ ಎಲ್ಲರಿಗೂ ಸಮವಾಗಿ ಹಂಚುತ್ತಾ ಇದ್ದರು. ಓಕೆ, ದೇ ಕಂಟಿನ್ಯೂ ಡೈಲಿ ವಿತ್ ಒನ್ ಅಕಾರ್ಡ್ ಇನ್ ದ ಟೆಂಪಲ್. ಅವ್ರು ಪ್ರತಿದಿನ ಸೇರ್ತಾ ಇದ್ರು. ಇವಾಗಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ. ಓಕೆ, ನಾವು ಉದ್ದೇಶಪೂರ್ವಕವಾಗಿ ಒಂದು ಸಣ್ಣ ಗುಂಪಿಗೆ ನಾವು ಸೇರ್ಬೇಕಾಗಿದ್ರೆ ಇವತ್ತು ನಾವು ಏಕಾಂಗಿಯಾಗಿರ್ಬೇಕು. ಶಿಷ್ಯರು ಅಂತಂದ್ರೆ ಒಂದಾಗಿ ಬರಬೇಕು. ಪ್ರಾರ್ಥನೆ ಆಗುವಂತ ಸ್ಥಳದಲ್ಲಿ, ವಾಕ್ಯ ಬೋಧನೆ ಆಗುವಂತ ಸ್ಥಳದಲ್ಲಿ ನಾವೆಲ್ಲರೂ ಆ ಗುಂಪುಗಳನ್ನು ಸೇರ್ಬೇಕು. ಒಂಟಿಯಾಗಿರ್ಬೇಡಿ. ಅವ್ರು ನಾವು ಒಂಟಿ ಪಿಸಾಚಿ ಅಂತೀವಿ. ಶಿಷ್ಯರ ಜೊತೆ ಆಗಿರ್ಬೇಕು. ಓಕೆ, ಸೊ ಬ್ರೇಕಿಂಗ್ ಆಫ್ ದ ಬ್ರೆಡ್ ಅಂಡ್ ಹೌಸ್ ಟು ಹೌಸ್. ನೋಡ್ರಿ, ಅಲ್ಲಿ ಮನೆಯಿಂದ ಮನೆಗಳಲ್ಲಿ ಅವ್ರು ಸೇರ್ತಾ ಇದ್ರು ನೋಡ್ರಿ. ಓಕೆ, ನಾನು ಮುಂದೆ ಅದು ನೋಡ್ರಿ, and the Lord added to the church daily such as. ದೇವರು ಸೇರಿಸ್ತಾ ಇದ್ದನು ಆ ಮಂಡಳಿಗೆ. ಓಕೆ, ಸೊ ಡಿಸೈಪಲ್ಶಿಪ್ ಬಿಗಿನ್ಸ್. ಇದನ್ನ ಹೇಳ್ತಾ ಮುಂದಿನ ಒಂದು ವಿಷಯವನ್ನ ನಿಮ್ಮ ಸಂಗಡ ಹಂಚ್ಕೊಳ್ತೇನೆ. ಡಿಸೈಪಲ್ಶಿಪ್ ಬಿಗಿನ್ಸ್
ವಿತ್ ಯು, ನಿನ್ನಿಂದ ಪ್ರಾರಂಭವಾಗ್ತದೆ. ನಾವು ಶಿಷ್ಯರಾಗುವಂತ ಪ್ರಕ್ರಿಯೆಯಲ್ಲಿ ಅದು ಅಲ್ಲಿ ನಮ್ಮಿಂದ ಪ್ರಾರಂಭವಾಗುತ್ತದೆ. ಡಿಸೈಪಲ್ಶಿಪ್ ಬಿಗಿನ್ಸ್ ಇನ್ ಯೋರ್ ಹೋಮ್ಸ್. ನಿಮ್ಮ ಒಂದು ಮನೆಗಳಲ್ಲಿ ಅದು ಪ್ರಾರಂಭವಾಗುತ್ತೆ. ಎಲ್ಲೋ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಜೀಸಸ್ ಮೆಥಡ್ ನಾವು ನಮ್ಮಿಂದ ಪ್ರಾರಂಭ ಮಾಡ್ಬೇಕು, ನಮ್ಮ ಮನೆಗಳಿಂದ ನಾವು ಪ್ರಾರಂಭ ಮಾಡ್ಬೇಕು. ನಿಮ್ಮ ನೆರೆಯವನು ನಿನ್ನಂತೆ ಪ್ರೀತಿಸುವಂತ ಹೇಳ್ತಾರೆ ಯೇಸುವಿನ ಒಂದು ಆಜ್ಞೆ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಹೊರ ಜನರಿಗೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಮೊದಲು ನನ್ನ ಮನೆಯವರಿಗೆ ಮಾಡದೆ ಹೋದ್ರೆ, ಹೌದಲ್ಲ? ಸೊ ಡಿಸೈಪಲ್ಶಿಪ್ ಇಟ್ ಬಿಗಿನ್ಸ್ ವಿತ್ ಯು. ನಿನ್ನಿಂದ ಅದು ಪ್ರಾರಂಭ ಆಗ್ತದೆ. ನೀನು ದೇವರಿಗೆ ಸಮರ್ಪಕವಾಗಿ, ನೀನು ಯೇಸುವಿನ ಜೊತೆ ಜೀವಿಸುತ್ತಾ, ಯೇಸುವಿನಿಂದ ಕಲಿತುಕೊಳ್ಳುತ್ತಾ, ಯೇಸುವಿನ ಹಾಗೆ ನೀನು ಆಗುವಾಗ ನಿನ್ನಿಂದ ಪ್ರಾರಂಭವಾಗಿ ನಿನ್ನ ಮನೆಯಿಂದ ಅದು ಹರಿಯುತ್ತಾ, ನಿನ್ನ ಮನೆಯವರಿಗೆ ಅದು ಹರಡುತ್ತಾ, ಮನೆಯವರ ಮೂಲಕವಾಗಿ ಅದು ಇತರಿಗೆ ಹಬ್ಬುವಂತ ಇದೆ. ಆಕ್ಟ್ಸ್ 10 ಒಂದು ಕುಟುಂಬದ ಬಗ್ಗೆ ಬರ್ತದೆ, ಕೊರ್ನೇಲಿಯನ ಕುಟುಂಬ. ನಾನು ಹೆಚ್ಚು ಹೇಳೋದಿಲ್ಲ. ಸೇಮ್ ಜೀಸಸ್ ಮೆಥಡ್, ಜೀಸಸ್ ಪ್ರಿನ್ಸಿಪಲ್. ಓಕೆ, ಅವನು ಮನೆಗಳಲ್ಲಿ ಸೇರ್ತಾ ಇದ್ರು. ಅವನು ಒಬ್ಬ ಅನ್ಯನು, ಆದ್ರೆ ಅವನು ದೇವರಿಗೆ ಭಯಪಡುವವನು. ಅವನ ಮನೆಯವರೆಲ್ಲ ಸೇರಿ ಉಪವಾಸ ಮಾಡ್ತಾ ಇದ್ರು. ನೋಡ್ರಿ ಎಂತ ಪ್ರಾಕ್ಟೀಸ್. ಓಕೆ, ಮನೆಯಲ್ಲಿ ಉಪವಾಸಗಳು. ಇದು ಹೇಳ್ತಾ ಕುಟುಂಬಗಳು ಉಪವಾಸ ಮಾಡ್ಬೇಕು. ನಾವು ಮಾಡ್ತಾ ಇರುವುದನ್ನೇ ನಾವು ಹೇಳ್ತಾ ಇದ್ವಿ. ಕುಟುಂಬವಾಗಿ ನೀವು ಉಪವಾಸಗಳು ಮಾಡ್ಬೇಕು. ಅಲ್ಲಿ ಮಾಡುವಾಗ ಏನಾಯ್ತು ನೋಡ್ತೇವೆ, ಅವನ ಕೆಲಸದವರು, ಇವತ್ತು ಸೆಂಚುರಿ ಶತಾಧಿಪತಿ, ಅವನ ಕೆಲಸದವರು, ಸೈನಿಕರು, ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ರಕ್ಷಣೆ ಹೊಂದಿದ್ರು. ನಿಮ್ಮ ಕುಟುಂಬಗಳು ಶಿಷ್ಯತ್ವದ ಕೇಂದ್ರವಾಗ್ತದೆ. ಆ ರೀತಿ ಅದು ನಿಮ್ಮಿಂದ ಪ್ರಾರಂಭ ಆಗ್ತದೆ, ನಿಮ್ಮ ಕುಟುಂಬದಿಂದ ಪ್ರಾರಂಭವಾಗ್ತದೆ. ಆಮೆನ್, ಹಲ್ಲೆಲೂಯಾ. ನಾನು ಕುಟುಂಬದ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಶಿಷ್ಯತ್ವ ನಿಮ್ಮ ಮನೆಯಿಂದ ಪ್ರಾರಂಭ ಆಗ್ತದೆ. ಓಕೆ, ಪೌಲನು ಅದನ್ನು ಪೌಲನು ಸಹ ಅದನ್ನು ಬೆಂಬಲಿಸ್ತ. ನೋಡಿ, ಪೌಲನ್ ಬರೆದ ಪೌಲನು 2 ತಿಮೋಥಿ 2:2 ಯಾರಾದ್ರೂ ಓದ್ರಿ. 2 ತಿಮೋಥಿ 2:2 ಈ ಒಂದು ಚಿತ್ರ ಇದ್ದೇ ಬೇಸಿತ್ತು. ಐ ಡೋಂಟ್ ನೋ ಅದು ಯಾಕೋ ಬರ್ತಾ ಇಲ್ಲ. ಓಕೆ, ಓದ್ರಿ 2 ತಿಮೋಥಿ. ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಂಡು, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸಿ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಓಕೆ, ಇಲ್ಲಿ ನೀವು ಕಾಣ್ತಾ ಇದೆಯಾ ತೋರಿಸುವಂತ ಇದು ಸಂಗತಿ ನಿಮ್ಗೆ ಕಾಣ್ತಾ ಇದೆಯಾ? ಐ ಡೋಂಟ್ ನೋ. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಓಕೆ, ಸೊ ಪೌಲನ ಒಂದು ಪ್ರಿನ್ಸಿಪಲ್ ನೋಡಿ, he followed same Jesus principle. ಓಕೆ, ಇಟ್ಸ್ ಶಿಷ್ಯತ್ವ ಒಂದು ಗುಣಾಕಾರಕ್ಕೆ ಒಂದು ಕಾರಣ ಆಗ್ತದೆ. ಯಾಕಂದ್ರೆ ಇದು ಒಂದು ಸಣ್ಣದಾಗಿದ್ರು ಇದು ದೊಡ್ಡದಾಗಿ ಬೆಳೆಯುವಂತದಾಗಿದೆ. ದೇವರು ಯಾವ ರೀತಿಯಲ್ಲಿ ಅದನ್ನು ತನ್ನ ಆದಿ ಉದ್ದೇಶ ಇದೆಯೋ ಅದು ನೆರವೇರ್ಲಿಕ್ಕೆ ಸಾಧ್ಯ ಶಿಷ್ಯತ್ವದ ಮೂಲಕವಾಗಿ. ಹೇಗೆ ಸಾಧ್ಯ? ನೀವು ಆತ್ಮಿಕ ಮಕ್ಕಳನ್ನ ಉತ್ಪತ್ತಿ ಮಾಡ್ತಾ ಇದ್ದೀರಿ. ಆತ್ಮಿಕ ಮಕ್ಕಳು ಅಥವಾ ಶಿಷ್ಯತ್ವ ಮಾಡ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ಪೌಲ ಏನ್ ಮಾಡ್ದ? ಒಬ್ಬ ತಿಮೋತಿಯನ್ನ ಆರಿಸ್ಕೊಂಡ. ಓಕೆ, ಅಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಏನ್ ಮಾಡ್ತಾ ಇದ್ದೀವಿ? ಪೌಲ ತಿಮೋತಿಯನ್ನ ಆರಿಸ್ಕೊಂಡ ಮೇಲೆ ನಾವು ನೋಡ್ತಾ ಇದ್ದೀವಿ. ಓಕೆ, 1 ವರ್ಷದಲ್ಲಿ ತಿಮೋತಿ ಏನ್ ಮಾಡ್ತಾ ಇದ್ದಾನೆ? 3 ಆರಿಸ್ಕೊಳ್ತಾ ಇದ್ದ. ಅಲ್ಲಿ ಪಕ್ಕದಲ್ಲಿ ನಾನು ಬರ್ತಿದ್ದೀನಿ ನೋಡ್ರಿ. ಓಕೆ, ತಿಮೋತಿ ಏನ್ ಮಾಡ್ತಾ ಇದ್ದಾನೆ? ಅವನು ಮೇಲಿರೋದು ತಿಮೋತಿ. ಅವನು 1 ವರ್ಷದಲ್ಲಿ 3 ಆರಿಸ್ಕೊಂಡು ಅವನು ಅವರಿಗೆ ಉದ್ದೇಶ ಪೂರ್ವಕವಾಗಿ ಸಂಬಂಧ ಏರ್ಪಡಿಸುತ್ತಾ, ಅವ್ರ ಜೊತೆ ಸಮಯ ಕಳೀತಾ, ಅವರಿಗೆ ಬೋಧನೆ ಮಾಡುತ್ತಾ, ಮಾಡಿ ಅವ್ರನ್ನ ತರಬೇತಿಗೊಳಿಸಿ ಅವರಿಗೆ ಶಿಷ್ಯರನ್ನಾಗಿ ಆತನು ಮಾಡುತ್ತಾನೆ. ಓಕೆ, ಆತನು 1 ವರ್ಷದಲ್ಲಿ 3 ಮಾಡಿದರೆ, ಆ 3 ಅವನು ಮಾಡಿದಂತ ಪೌಲನು ತಿಮೋತಿಯನ್ನ ಶಿಷ್ಯನ ಮಾಡಿದಂತ ಪದ್ಧತಿಯನ್ನ, ಯೇಸುವಿನ ಪದ್ಧತಿಯನ್ನು ಅಳವಡಿಸಿ ಅವನು ಮಾಡಿದ್ರೆ, ಯಾರು? ತಿಮೋತಿ ಮಾಡಿದ್ರೆ. ಇವ್ ನೋಡ್ರಿ, ಆ ತಿಮೋತಿಯ ಶಿಷ್ಯರು 3 ಅವರು ಆ ರೀತಿಯಲ್ಲಿ ಪ್ರತಿ ವರ್ಷಕ್ಕೆ, ಅದ್ರ ಮುಂದಿನ ವರ್ಷಕ್ಕೆ, ಮರು ವರ್ಷಕ್ಕೆ 9 ಜನರನ್ನ ಶಿಷ್ಯರಾಗಿ ಮಾಡ್ತಾನೆ. ಸೆಕೆಂಡ್ ಇಯರ್ಗೆ 9 ಪೀಪಲ್. ಓಕೆ, ಅಲ್ಲಿ ನೋಡ್ರಿ ಹೆಂಗೆ ಇದು ಮಲ್ಟಿಪ್ಲಿಕೇಶನ್ ಅಂತೀವಿ ನಾವು. ಅದಕ್ಕೆ ನಾನು ಮೇಲೆ ಬರ್ತೀನಿ. ಪಾಲ್ ಫಾಲೋಡ್ ಜೀಸಸ್ ವೇ and ಈ ಮಲ್ಟಿಪ್ಲಿಕೇಶನ್ ಹ್ಯಾಪೆಂಡ್. ನೋಡ್ರಿ, ಫೇತ್ಫುಲ್ ಮ್ಯಾನ್. ಆ ವಾಕ್ಯ ಓದಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅವನ್ ಎಂತವ್ರನ್ನ ಆರಿಸ್ಕೊಂಡ? ನಂಬಿಗಸ್ತವ್ರನ್ನ ಆರಿಸ್ಕೊಂಡ. ಓಕೆ, ಪೌಲ ತಿಮೋತಿ ಅನ್ನುವಂತ ಒಬ್ಬರನ್ನ, ಅದಕ್ಕೆ ನಾನು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತಾ ಇದ್ದೆ. ಅನೇಕರು ಇದ್ದಾರೆ.
ಅದೇ ಒಬ್ಬ ತಿಮೋತಿಯ ಬಗ್ಗೆ ನಾವು ಆರಿಸ್ಕೊತೀವಿ. ತಿಮೋತಿಯಿಂದ ಮೊದಲನೇ ವರ್ಷದಲ್ಲಿ 3 ಶಿಷ್ಯರಾದ್ರು. 2ನೇ ವರ್ಷದಲ್ಲಿ ಆ ತಿಮೋತಿ ಆರಿಸ್ಕೊಂಡ ಶಿಷ್ಯರಿಂದ ಇನ್ನು ನಂಬಿಗಸ್ತರಾದಂತ 9 ಜನರು ಶಿಷ್ಯರಾದ್ರು. ಇದು 2ನೇ ವರ್ಷದಲ್ಲಿ. ಓಕೆ. ಮತ್ತು ಮುಂದಿನ ವರ್ಷದಲ್ಲಿ 3ನೇ ವರ್ಷದಲ್ಲಿ ಕೊನೆಗೆ 27 ಶಿಷ್ಯರು. 3 ವರ್ಷಗಳಲ್ಲಿ 27 ಶಿಷ್ಯರು. ಇದಾಗ್ಲಿಕ್ಕೆ ಸಾಧ್ಯ. ಇಟ್ ಈಸ್ ಪಾಸಿಬಲ್. ಹೇಗೆ? ಒಂದು ಸಂಬಂಧ ಏರ್ಪಟ್ಟ ಉದ್ದೇಶಪೂರಿತವಾದಂತ ಸಣ್ಣ ಗುಂಪುಗಳಿಗೆ ತರಬೇತಿ ಮಾಡುವಂತ ಆ ಶಿಷ್ಯತ್ವದ ಯೇಸುವಿನ ಒಂದು ಕ್ರಮವನ್ನು ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳುವುದಾದ್ರೆ ಖಂಡಿತವಾಗಿ ಇದು ಆಗ್ಲಿಕ್ಕೆ ಸಾಧ್ಯವಿದೆ. ಹಲ್ಲೆಲೂಯಾ. ನಾನು ಇದನ್ನ ಅದು ಮಾತ್ರವಲ್ಲ, ವಿ ನೀಡ್ ಫೇತ್ಫುಲ್ ಪೀಪಲ್, ಡಿಸೈಪಲ್ಸ್ ಬೇಕು. ಈ ಒಂದು ಪದ್ಧತಿ ಇದು ಶಿಷ್ಯತ್ವ ಮಾಡುವಂತ ಒಂದು ಪದ್ಧತಿ, ಯೇಸುವಿನ ರೀತಿಯಂತ ಒಂದು ಶಿಷ್ಯತ್ವ ಪದ್ಧತಿ. ಅದು ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೇವೆ ಆ ನಂಬಿಕೆಯಿಂದ ಇರುವಂತ ಶಿಷ್ಯರು ಅಲ್ಲಿ ಅವರು ಗುಣಾಕಾರದಲ್ಲಿ ಅದನ್ನ ಮುಂದುವರಿಸುವರಾಗ್ತದೆ. ಫೇತ್ಫುಲ್ ಪೀಪಲ್ ವಿಲ್ ಮಲ್ಟಿಪ್ಲೈ. ನಂಬಿಗಸ್ತರವ ಆದವರು ಅಂತ ಶಿಷ್ಯರು ಅವರು ಗುಣಿಸುತ್ತಾರೆ, ಬಹುಗುಣಿಸುವಿಕೆ ಆಗುತ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರು ನಮ್ಗೆ ಈ ಒಂದು ವರ್ಷದಲ್ಲಿ ಅದನ್ನು ಮಾಡುತ್ತೆ ಅಂತ ನಮ್ಗೆ ಒಂದು ಭರವಸೆಯನ್ನ, ಅದನ್ನು ಮುಂಚೆಯಿಂದ ಅದೇ ಉದ್ದೇಶ. ಸಭೆ ಗುಣಿಸಬೇಕು, ಶಿಷ್ಯರು ಗುಣಿಸಬೇಕು, ಸಭೆಗಳು ಗುಣಿಸಬೇಕು, ಮತ್ತು ದೇವರನ್ನು ಹಿಂಬಾಲಿಸುವ ಗುಣಿಸಬೇಕು, ಮತ್ತು ದೇಶಗಳು ರಾಜ್ಯಗಳು ಆತನ ಒಂದು ಪಾದ ಕೆಳಗೆ ಬರಬೇಕು. ಅದೇ ಆತನ ಉದ್ದೇಶ. ಇದು ಯೇಸುವಿನ ಪದ್ಧತಿಯ ಒಂದು ಶಿಷ್ಯತ್ವ, ಸಂಬಂಧ ಏರ್ಪಡಿಸಿ ಉದ್ದೇಶಪೂರ್ವಕವಾಗಿ ಸಣ್ಣ ಗುಂಪುಗಳಿಂದ ಮಾಡುವಂತ ಒಂದು ಇದಾಗಿದೆ. ನಿಮ್ಮ ಸಭೆಗೆ ನೀವು ಉತ್ತಮವಾದಂತ ಒಂದು ದರ್ಶನಕ್ಕೆ ಏನಾದ್ರು ಮಾಡ್ಬೇಕು, ಸಭೆಗೆ ಏನಾದ್ರು ಮಾಡ್ಬೇಕು ಅಂತ ನಿಮ್ಮ ಹೃದಯದಲ್ಲಿ ಇರೋದಾದ್ರೆ ಒಂದನ್ನೇ ಮಾಡ್ರಿ. ಅದೇನ್ ಗೊತ್ತಾ? ಶಿಷ್ಯರಾಗ್ರಿ. ನೀವು ಶಿಷ್ಯರಾಗಿ, ಬರೀ ಶಿಷ್ಯರಾಗೋದಿಲ್ಲ, ಇತರರನ್ನು ಶಿಷ್ಯರನ್ನಾಗಿ ಮಾಡುವಂತ ಶಿಷ್ಯರಾಗ್ರಿ. ನಮ್ಮ ಸಭೆ ಬೆಳೀತಿದೆ, ನಮ್ಮ ಸಭೆಗಳು ಬೆಳೀತದೆ. ನಾವು ಆ ರೀತಿಯಂತ ಒಂದು ಶಿಷ್ಯತ್ವದಲ್ಲಿ ಬರೋಣ ಪ್ರಿಯ. ಇದನ್ನ ಹೇಳ್ತಾ ನಾನು ಇಲ್ಲಿಗೆ ನಾನು ನಿಲ್ಲಿಸ್ಲಿಕ್ಕೆ ಇಷ್ಟಪಡುತ್ತೇನೆ. ಭಾಷಾ, ಕೆನ್ ಐ ಸ್ಟಾಪ್? ಎಸ್ ಅಣ್ಣ. ನಾವು ಈ ರೀತಿಯಲ್ಲಿ ನಾವು ಮಹಾ ಆದೇಶವನ್ನ ನಾವು ನೆರವೇರಿಸುವರಾಗ್ತೇವೆ. Praise the Lord. Wonderful. Now, ಈಗ ನಾವು ಏನು ಮಾಡೋಣ ಅಂದರೆ, ಏನು ಕಲ್ತಿದ್ದೇವೆ ನಿನ್ನೆಯಿಂದ, ನಮಗೆ ಒಂದು 10-15 ನಿಮಿಷ ನಾನು ನಿಮ್ಮೆಲ್ಲರಿಗೆ ಅವಕಾಶ ಮಾಡಿಕೊಡ್ತೇನೆ. ಅಣ್ಣವರಿಗೆ ನೀವು ಓಪನ್ ಕ್ವಶನ್ಸ್ ಕೇಳ್ಬೋದು. ಅಣ್ಣ, ನಾನು ಒಂದು ವಿಷಯ ಹೇಳಿ ನಿಮಗೆ ನಾನು ಬಾಲ್ ಕೊಡ್ತೇನೆ, ನೀವು ಅದನ್ನು ಉಪಯೋಗ ಮಾಡಿರಿ. ಅಣ್ಣವ್ರು ನನಗೆ ಈ ಒಂದು ಟಾಪಿಕ್ ಟೀಚ್ ಮಾಡುವಾಗ ಪ್ರಾಕ್ಟಿಕಲಿ ನನಗೆ ಎಲ್ ಶಡೈ ಸಭೆಯಲ್ಲಿ ನಾನು ರಕ್ಷಣೆ ಹೊಂದಿದಾಗ ಪ್ರಾಕ್ಟಿಕಲಿ ನಾನು ಕಲ್ತಿದ್ದೇನೆ. ನನ್ನ ಒಂದು ಜೀವನದ ಸಾಕ್ಷಿ 1 ನಿಮಿಷ ಹೇಳಿ ನಿಮಗೆ ನಾನು ಒಪ್ಪಿಸ್ಕೊಡ್ತೇನೆ. ನೀವು ಇದನ್ನೇ ನಿಮ್ಮ ಸಭೆಗಳಲ್ಲಿ ಮಾಡಬಹುದು. ಓಕೆ. ಕೆಲವು ಸಾರಿ ನಾವು ಹೋಗುವಂಥ ಸಭೆಗಳಲ್ಲಿ ಸಭಾಪಾಲಕರಿಗೆ ಗೊತ್ತಿರಲ್ಲ ನಾವು ಬೆಳಿಬೇಕಂತ ಆಸೆಯಲ್ಲಿದ್ದೇವೆ, ಅಥವಾ ನಮ್ಮಲ್ಲಿರುವ ಸಾಮರ್ಥ್ಯ ಕೆಲವು ಸಾರಿ ಗೊತ್ತಿರಲ್ಲ. ಬಟ್ ನಾನು ಬೆಳೀತಾ ಇರುವಾಗ ನಮ್ಮ ಸಭೆಯಲ್ಲಿ ನಮ್ಮ ನಾಯಕರು, ಸ್ಪೆಷಲಿ ಹಿರಿಯ ಸಭಾಪಾಲಕರು ಪಾಸ್ಟರ್ ಶ್ರೀನಿವಾಸ್ ಅಣ್ಣ ಮತ್ತು ಪಾಸ್ಟರ್ ಅನಿಲ್ ಅಣ್ಣ ಅವರು, ನಮಗೆ ವಾಕ್ಯವನ್ನು ಕಲಿಸಿಕೊಡ್ತಾ ಇರುವ ಪಾಸ್ಟರ್ ಬೆನ್ಸನ್ ಅಣ್ಣ ಅವರು, ಈಗ ಪ್ರಾಕ್ಟಿಕಲಿ ಅವರು ನಮಗೆ ಅನೇಕ ವಿಷಯಗಳನ್ನು ಟೀಚ್ ಮಾಡ್ತಾ ಇದ್ದಾರೆ. ಸೊ ನಾನು ಸಭೆಯಲ್ಲಿ ಎಂಟ್ರಿ ಆದಾಗ ನನಗೆ ಬೆನ್ಸನ್ ಅಣ್ಣವರು ಒಂದು ಕೆಲಸದಲ್ಲಿ ಅವರು ನನಗೆ ಉಪಯೋಗ ಮಾಡಿದ್ರು, ಸೌಂಡ್ ಸಿಸ್ಟಮ್ ಆಪರೇಟ್ ಮಾಡೋಕ್ಕೆ. ಫಸ್ಟ್ ನಾನು ಚೇರ್ಸ್ ಹಾಕ್ತಾ ಇರುವಾಗ ನಮ್ಮ ಸಭೆಯಲ್ಲಿ 400 ಚೇರ್ಸ್ ಇದ್ವು. 400 ಚೇರ್ಗಳಿದ್ವು. ಚೇರ್ ಹಾಕೋದು, ಚೇರ್ ಎತ್ತೋದು, ಚೇರ್ ಹಾಕೋದು, ಚೇರ್ ಎತ್ತೋದು, ಇದು ಮಾಡ್ತಾ ಇದ್ದುವಾಗ ಅಣ್ಣವ್ರು ನನಗೆ ಗುರುತಿಸಿದರು, ಇವನಿಗೆ ನಾನು ಸೌಂಡ್ ಸಿಸ್ಟಮಲ್ಲಿ ಉಪಯೋಗ ಮಾಡಬೇಕು ಅಂತ. ಭಾಳ ವರ್ಷ ನಾನು ಅಲ್ಲೇ ಇದ್ದೆ ಸೌಂಡ್ ಸಿಸ್ಟಮ್ ಆಪ್ರೇಟ್ ಮಾಡ್ತಾ. ಅಣ್ಣವ್ರು ನನಗೆ ಕೇಬಲ್ ಕೊಟ್ಟು ಕೇಬಲ್ ಹೆಂಗೆ ಇಡಬೇಕು, ಮೈಕ್ ಹೆಂಗೆ ಇಡಬೇಕು, ಇವೆಲ್ಲ ಕಲಿಸ್ತಾಯಿದ್ರು. 2 ತಿಮೋತಿ 2:2 ಅದು ಪ್ರಾಕ್ಟಿಕಲ್ ಟ್ರೈನಿಂಗ್.
ಇವತ್ತು ನಾವು ಬೈಬಲ್ ಸ್ಕೂಲ್ಸ್ನ ನಡೆಸ್ತಾ ಇದ್ದೇವೆ. ಬಟ್ ನನ್ನ ಪ್ರಾರಂಭ ದಿನದಲ್ಲಿ ನನ್ನ ಒಂದು ಲೋಕಲ್ ಸಭೆಯಲ್ಲಿ ಕಲ್ತಿದ್ದನ್ನು ಕಾರ್ಯರೂಪದಲ್ಲಿ ಅದನ್ನು ಮಾಡುವಾಗ ನನ್ನಲ್ಲಿ ಇದ್ದಿದ್ದು ಸಾಮರ್ಥ್ಯ ಅದು ಹೊರಗಡೆ ಬಂತು. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದು ಜರ್ನಿ. ಇವತ್ತು ನಾವು ಬೇರೆ ದೇಶಗಳಿಗೆ ಹೋಗಿ ಶಿಷ್ಯತ್ವದಲ್ಲಿ ಬೆಳೆಸ್ತಾ ಇದ್ದೀವಿ. ನೋಡ್ರಿ, ಇವತ್ತು ಸುಮಾರು 40 ಜನ ನಾವು ಶಿಷ್ಯರಾಗಿ ತಯಾರಾಗ್ತಾ ಇದ್ದೇವೆ. ಇದಕ್ಕೆ ಪ್ರಾರಂಭ 2 ತಿಮೋತಿ 2:2 ನಮ್ಮ ಸಭೆಯಲ್ಲಿ, ಎಲ್ಶಡೆ ಸಭೆಯಲ್ಲಿ ಬಳ್ಳಾರಿಯಲ್ಲಿ ಅಣ್ಣಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೇನೆ. ಇದು ಒಂದು ಅವಕಾಶ ಬಂದಿದೆ ನನಗೆ, ಅಣ್ಣಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ. ಆವತ್ತು ಒಂದು ವೇಳೆ ನನಗೆ ಅವ್ರು ಅಲ್ಲಿ ಇಟ್ಟಿಲ್ಲ ಅಂದರೆ ನಾನು ವರ್ಷಿಪ್ ಲೀಡರ್ ಆಗ್ತಿದ್ದಿಲ್ಲ. ಅದು ಆಪ್ರೇಟ್ ಮಾಡ್ತಾನೆ ಹಾಡುಗಳು ಹಾಡ್ತಾ ಇದ್ರು ಸ್ಟೇಜ್ ಮೇಲೆ. ಆವಾಗ ನನ್ನಲ್ಲಿ ಒಂದು ಆಸೆ ಬಂತು, ನಾನು ಹಾಡಾಡಬೇಕು. ಆಸೆ ಬಂದಾಗ ನಾನು ಯಾರಿಗೆ ಹೋಗಿ ಕೇಳಿಲ್ಲ, ನಾನು ಹಾಡಾಡ್ತೀನಿ ಅಂತ. ನಾನೇನು ಮಾಡಿದೆ ಅಂದರೆ, ಚಿಕ್ಕ ಗುಂಪಿನಲ್ಲಿ ಒಂದು ಚಿಕ್ಕ ಕೇರ್ಸೆಲ್ ಇತ್ತು. ಯಾರು ಎಕ್ಸಿಟ್ ಆಗಬೇಡ್ರಿ, ಇದು ಬಹಳ ಪ್ರಾಮುಖ್ಯವಾದ ಸಾಕ್ಷಿ ಹೇಳ್ತಿದ್ದೀನಿ. ನಾನೇನು ಮಾಡಿದೆ ಅಂದರೆ, ಸಭೆಯಲ್ಲಿ ಸೌಂಡ್ ಸಿಸ್ಟಮ್ ಆಪ್ರೇಟ್ ಮಾಡ್ತಾ ಚಿಕ್ಕ ಗುಂಪಿನಲ್ಲಿ ನಾನು ಒಂದು ಕೇರ್ ಸೆಲ್ ಅಂತ ಇತ್ತು, ಪ್ರೇಯರ್ ಸೆಲ್ ಅಂತ. ಎವ್ರಿ ಥರ್ಸ್ಡೇ ಅಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಹೋಗಿ ಕುತ್ಕೊಂಡು ವಾಕ್ಯ ಕೇಳ್ತಿದ್ದೆ. ಎಲ್ಲರಿಗಿಂತ ಮುಂಚೆ ಹೋಗಿ ಪ್ರೇಯರ್ ಮಾಡ್ತಾಯಿದ್ದೆ. ಅಲ್ಲಿ ನಾನು ಹಾಡುಗಳು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹಾಡಾಡ್ತಾ ಇದ್ದೀನಂತ ಗುರುತಿಸಿ ನಮ್ಮ ನಾಯಕರು ನನಗೆ ವರ್ಷಿಪ್ ಲೀಡಿಂಗ್ ಮಾಡೋಕ್ಕೆ ದೇವರು ನನಗೆ ಅವಕಾಶ ಮಾಡಿಕೊಟ್ರು. ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ದೇವರ ರಾಜ್ಯದಲ್ಲಿ ಯಾರೋ ಒಬ್ಬರು ಹೇಳಿದರು, ದೇವರ ಸೇವಕರು, ದೇವರ ರಾಜ್ಯದಲ್ಲಿ ಲಿಫ್ಟ್ಗಳಿಲ್ಲ ಅಂತ, ಸ್ಟೆಪ್ಸ್ ಇದ್ದಾವೆ ಅಲ್ಲ. ಹಂತವಾಗಿ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ನೀವು ಹೋಗುವಂಥ ಸಭೆಗಳಿಗೆ ನಿಮ್ಮ ಪಾಸ್ಟರ್ಗೆ ಹೋಗಿ ನಾನು ಹಾಡಾಡ್ತೀನಿ, ನಾನು ವಾಕ್ಯ ಹೇಳ್ತೀನಿ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಬೇಡ್ರಿ. ಅವ್ರಿಗೆ ಗೊತ್ತು, ಅವರು ಒಂದು ಕೋಚ್ ಆಗಿದ್ದಾರೆ. ಅವರಿಗೆ ಗೊತ್ತು ಯಾರನ್ನ ಎಲ್ಲಿ ಉಪಯೋಗ ಮಾಡಬೇಕು ಅಂತ. ಸೊ ದೇವರು ಅವಕಾಶ ಮಾಡಿಕೊಡ್ತಾನೆ. ಸೊ ಇದೇ ಶಿಷ್ಯತ್ವ. ಶಿಷ್ಯತ್ವದಲ್ಲಿ ಒಂದು ಕಲಿಬೇಕಾಗಿರೋದು ಇನ್ನೊಂದೇನು ಗೊತ್ತಾ? ಗುಣ, ತಗ್ಗಿಸುವಿಕೆ, ದೀನ ಸ್ವಭಾವ. ಸೊ ಅದಕ್ಕೆ ಇವತ್ತು ನಾನು ಸಾಕ್ಷಿಯಾಗಿ ಎಲ್ಶಡೈ ಸಭೆಯಲ್ಲಿ, ಎಲ್ಶಡೈ ಮಿನಿಸ್ಟ್ರಿಯಲ್ಲಿ ನಾನು ಇಲ್ಲಿ ಬಂದು ಇವತ್ತು ಆಲ್ಮೋಸ್ಟ್ ವಿ ಫಿನಿಶ್ಡ್ 45 ಬ್ಯಾಚಸ್ ಬೈಬಲ್ ಸ್ಕೂಲ್ಸ್. 45 ಬ್ಯಾಚ್ಗಳನ್ನು ಬೈಬಲ್ ಸ್ಕೂಲ್ಸ್ ಮಾಡಿದ್ದೇವೆ. ಇದು ಏನೋ ನಾನು ಮಾಡಿದ್ದೇನೆ ಅಂತಲ್ಲ, ಅಲ್ಲಿಂದ ಪ್ರಾರಂಭ ಆಗಿದ್ದು, ಒಂದು ಚಿಕ್ಕ ಒಂದು ಕೆಲಸದಿಂದ ಪ್ರಾರಂಭ ಆಗಿದ್ದು ಇವತ್ತು ಅದು ಗುಣಾಕಾರದಲ್ಲಿ ಬೆಳೀತಾ ಇದೆ. ಅದರದ್ದು ಫಲ ದೇವರು ನಮ್ಮ ಒಂದು ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅದು ನಿಂತಿದೆ ಫಲ. ಸೊ ಅದಕ್ಕೆ ನೀವು ಹೋಗುವಂಥ ಸಭೆಗಳಲ್ಲಿ ಇದು ಒಂದು ಬಹಳ ಪ್ರಾಮುಖ್ಯವಾದ ಟಾಪಿಕ್. ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೇನೆ. ಮತ್ತೆ ಕೇಳ್ರಿ, ಕೇಳ್ರಿ. ಆವಾಗ ನಮ್ಮ ವಿಶ್ವಾಸ ಬೆಳೆದದ್ದು. ಓಕೆ, ಸೊ ನನ್ನ ಹಾಗೆ ನೀವೆಲ್ಲರೂ ಇವತ್ತು ಒಂದು ವಿದ್ಯಾರ್ಥಿಯಾಗಿ ಕುಂತಿದ್ದೀರಿ. ಇವತ್ತು ನಾನು ಬೈಬಲ್ ಸ್ಕೂಲ್ಸ್ನ ನಡೆಸ್ತಾ ಇದ್ದೇನೆ, ಬೈಬಲ್ ಸ್ಕೂಲ್ಸಲ್ಲಿ ಟೀಚ್ ಮಾಡ್ತಾ ಇದ್ದೇವೆ. ಬಟ್ ನಾಳೆ ನೀವು 1 ತಿಮೋತಿ 1 ಪೌಲನು ನೀವು ಆಗ್ತೀರಿ. ಪೌಲನಾಗಕ್ಕಿಂತ ಮುಂಚೆ ತಿಮೋತಿ ಆಗಬೇಕು. ತಿಮೋತಿ ಆದಾಗ ನೀವು ಅನೇಕ ವಿಷಯಗಳು ಕಲಿತೀರಿ. ಆ ಕಲ್ತಿದ್ದ ವಿಷಯಗಳು ನೀವು ಬೇರೆಯವ್ರಿಗೆ ಕಲಿಸ್ಬೋದು. ಆಮೆನ್. ಬಹಳ ಸರಿ ನಾವು ಎಲ್ಲಿ ಸೋತು ಹೋಗ್ತೇವೆ ಅಂದರೆ, ನಾವು ಕಲ್ತಿದ್ದು ಬೇಗ ಕಲಿಸಕ್ಕೆ ಹೋಗ್ತೇವೆ. ಕಲ್ತಿದ್ದು ನಾವು ಅಪ್ಲೈ ಮಾಡಬೇಕು ಫಸ್ಟ್, ಅದನ್ನು ಅನುಸರಿಸ್ತಾ ನಾವು ಬೇರೆಯವ್ರಿಗೆ ಕಲಿಸೋಕ್ಕಾಗ್ತದೆ. ಅದಕ್ಕೆ ಈ ಒಂದು ಶಿಷ್ಯತ್ವದ ಗುಣಲಕ್ಷಣೆಯಲ್ಲಿ ಅದ್ಭುತವಾಗಿ ಅಣ್ಣವರು ನಮಗೆ ಕಲಿಸಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ನಮಗೆ ವಾಕ್ಯವನ್ನು ಕಲಿಸಿದ್ದೀರಿ. 2 ದಿವಸ ಸಮಯ ಮಾಡಿಕೊಂಡು ಬಂದು ವಾಕ್ಯವನ್ನು ಕಲಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಒಂದು ಬೈಬಲ್ ಸ್ಕೂಲಲ್ಲಿ ಇರೋದು ಅದು ನಮ್ಮ ನಿಜವಾಗ್ಲೂ ನನಗೆ ಭಾಳ ಸಂತೋಷ. ಒಂದು ಎಕ್ಸಾಂಪಲರಿಯಾಗಿ ನಮ್ಮ ಒಂದು ನಾಯಕರು ಈ ಒಂದು ಬೈಬಲ್ ಸ್ಕೂಲ್ಸಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಪಾಸ್ಟರ್ ಅನಿಲ್ ಅಣ್ಣವರು ನಮಗೆ ವಾಕ್ಯವನ್ನು ಕಲಿಸ್ಕೊಟ್ರಲ್ಲ, ಅವರ ಒಂದು ಬೋಧನೆಗಳು ಕೇಳ್ತಾ, ಶ್ರೀನಿವಾಸನ್ನ ಅವರ ಒಂದು ಸೇವೆಯ ವಿಧಾನವನ್ನು ನೋಡ್ತಾ ನಾನು ಮಾಡಿದ್ದೇನೆ. ನೀವು ಮಾಡ್ತೀರಿ, ಅದನ್ನು ಎಷ್ಟು ಜನ ನಂಬ್ತೀರಿ? ನೀವು ಮಾಡಬಹುದು. ಆಮೆನ್. ಈಗ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು.
ಪಾಸ್ಟರ್ ನನಗೆ ಎಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅರ್ಥ ಆಗಿಲ್ಲ, ಇದು ನೀವು ನನಗೆ ಕ್ಲಾರಿಟಿ ಕೊಡ್ರಿ ಅಂದರೆ ಅಣ್ಣವ್ರು ಇದ್ದಾರೆ, ಅಣ್ಣ ರೆಡಿ ಇದ್ದಾರೆ. ಈವನ್ ಫೀಡ್ಬ್ಯಾಕ್ ಹೇಳ್ಬೋದು, ಹೇಗೆ ನಿಮಗೆ ಈ ಒಂದು ಟಾಪಿಕ್ ಉಪಯೋಗ ಆಯಿತು ಅದು ಕೂಡ ಹೇಳ್ಬೋದು ಬೇಗ. ನಾನು ರಿಕ್ವೆಸ್ಟ್ ಫಸ್ಟ್ ಫೀಡ್ಬ್ಯಾಕ್ ಹೇಳ್ರಿ ಬೇಗ. ಸೊ ಅಂದ್ರೆ ನಿಮ್ಗೆ ಸ್ಪೆಷಲ್ ಫೀಡ್ಬ್ಯಾಕ್ ಅಂತಂದ್ರೆ ಸುಮ್ನೆ ಚೆನ್ನಾಗಿತ್ತು ಅಂತ ಅಲ್ಲ, ಯಾವ ಭಾಗ ನಿಮ್ಗೆ ಕಲಿಲಿಕ್ಕೆ ಸಿಕ್ತು ಇವತ್ತು ಅಂತ ಅದೊಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಸುಮ್ನೆ ಚೆನ್ನಾಗಿತ್ತು ಅಂತ ಹೇಳೋದಕ್ಕಿಂತ ನಿಮಗೆ ಇವತ್ತು ಏನು ಕಲಿಲಿಕ್ಕೆ ಸಿಕ್ತು, ಹೊಸದು ಏನ್ ಸಿಕ್ತು ಅಥವಾ ಹೊಸದಾಗಿರೋದು ಅಥವಾ ನಿಮ್ಗೆ ಇವತ್ತು ಫ್ರೆಶ್ ಅನಿಸ್ತು ಅದನ್ನ ನೀವು ಹೇಳ್ಬೋದು. ಹೇಳಿದ್ರೆ ನನಗೆ ಸ್ವಲ್ಪ ಪ್ರೋತ್ಸಾಹ ಆಗ್ತದೆ. ನಾಮಕ್ಕೆ ಸ್ತೋತ್ರವಾಗಲಿ. ನಾನ್ ಅಂಜಿರಮ್ಮ ಮಾತಾಡ್ತಾ ಇರೋದು. ಬುಕ್ಸ್ ನಾವು ಓದಿದ್ರಪ್ಪ ಅಂದ್ರೆ ಅದು ನಮಗೆ ಅಷ್ಟ ಅರ್ಥ ಆಗ್ತಾ ಇರ್ಲಿಲ್ಲ. ಬುಕ್ಸ್ ಯಾವ ತರ ಓದ್ಬೇಕನ್ನೋದು ಇದು ಅರ್ಥ ಆಯ್ತು. ಧ್ಯಾನ ಮಾಡ್ಬೇಕಂತಾನು ಇದ್ರಲ್ಲಿ ಬಂತು. ಧ್ಯಾನ ಮಾಡ್ಬೇಕು, ಅರಿಕೆ ಮಾಡ್ಬೇಕು ಅಂತಾನು ಬಂತು. ಅರಿಕೆ ಮಾಡೋದು ನಾವು ಕಲಿತಾ ಇದವಿ. ಇದು ನಮಗ್ ಯಾವ್ದು ಇದು ಒಳಗಡೆ ಗೂಢಾರ್ಥಗಳು ನಮಗ್ ಗೊತ್ತಿರ್ಲಿಲ್ಲ. ನಮಗೆ ಸುಮ್ನೆ ಓದ್ತಿದ್ವಿ ಅಷ್ಟ, ಪ್ರೇಯರ್ ಮಾಡ್ತಿದ್ವಿ. ಆದ್ರೆ ಈ ತರ ನಮಗೆ ತಿಳಿಸಿ ಕೊಡೋಂತವ್ರು ನಮಗ್ ಬೇಕಾಗಿತ್ತು. ತಿಳಿಸಿ ಕೊಡೋರು ಯಾರು ನಮಗ್ ಅಷ್ಟು ಇರ್ತದಿಲ್ಲ. ನಾವ್ ಹೋಗ್ತಿದ್ವಿ, ವಾಕ್ಯ ಕೇಳ್ತಿದ್ವಿ, ಪ್ರಾರ್ಥನೆ ಮುಗಿಸ್ಕೊಂತಿದ್ವಿ, ಹಾಡ್ ಕೇಳ್ತಿದ್ವಿ, ಮನೆಗ್ ಬರ್ತಿದ್ವಿ ಅಷ್ಟೇ. ಅಂದ್ರೆ ಇದ್ರ ಒಳಗಡೆ ಗೂಢಾರ್ಥಗಳು ಬಹಳ ಇದಾವು. ನಮಗೆ ಇವು ಯಾವ ಗೊತ್ತನೇ ಇಲ್ಲ. ಈ ಗ್ರೂಪಿನಲ್ಲಿ ನಾವು ಸೇರಿದಾಗ ನಮಗೆ ಎಲ್ಲವ ತಿಳುವಳಿಕೆ ಬರ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದಾರ. ಹಂಗಾಗಿ ಇದು ಕಲಿಯಂತದ್ದು ಬಹಳ ಇದೆ. ನಮಗೆ ಕಲಿಯಕ್ ಒಂದು ಅವಕಾಶ ಇದೆ. ಇಷ್ಟು ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಆಮೇನ್. ಅಲ್ಲೆಲುಯ್ಯ. ಯೇಸುವಿಗೆ ಸ್ತೋತ್ರವಾಗಲಿ. ಓಕೆ, ಇನ್ನು ಯಾರನ್ನ ಬೇರೆಯವರು ಬೇಗ? ಬೇರೆಯವರು ಬೇಗ ಹೇಳ್ರಿ. ನಿಮ್ಮ ಒಂದು ಫೀಡ್ಬ್ಯಾಕ್, ನಿಮ್ಮ ಒಂದು ಪ್ರಶ್ನೆಗಳಿದ್ರೆ ಕೂಡ ಕೇಳ್ಬೋದು ಬೇಗ. ಎಲ್ಲರೂ ಇದ್ದೀರಾ? ಹೇಳಿ ಬ್ರದರ್. ಪಿಂಟು ಪೌಲ್ ಇದ್ದೀರಾ? ಹೇಳಿ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಳಿ ಬ್ರದರ್. ಈ ಸೆಷನ್ ನಂಗ ತುಂಬಾ ಹೆಲ್ಪ್ಫುಲ್ ಆಗಿ ಆಯ್ತು. ಸುಮ್ನೆ ನಾವು ಸೇವೆ ಮಾಡ್ಬೇಕು, ಶಿಷ್ಯರಾಗಿ ಮಾಡ್ಬೇಕಂದ್ರೆ ನಾವು ಜಸ್ಟ್ ಚರ್ಚಿಗೆ ಹೋಗೋದು ಬರೋದು, ಇದರಿಂದ ಶಿಷ್ಯರ್ನು ನಾವ್ ಆಗಲ್ಲ, ಶಿಷ್ಯರಾಗಿನೂ ಮಾಡಲ್ಲ ನಾವು. ಇದರಲ್ಲಿ ತುಂಬಾ ವಾಕ್ಯ ಓದ್ಬೇಕು, ಮತ್ತ ಧ್ಯಾನ ಮಾಡ್ಬೇಕು, ಮತ್ತ ಬಹಳ ಸಮಯ ದೇವರೊಟ್ಟಿಗೆ ನಾವು ಕಳಿಬೇಕಂತ ಈ ಒಂದ್ ಸೆಷನ್ ಅಲ್ಲಿ ಕಲ್ತ್ಕೊಂಡೆ ನಾನು. ಹೆಚ್ಚಾಗಿ ವಾಕ್ಯ ಓದಿ ಮತ್ತ ಧ್ಯಾನ ಮಾಡಿ ದೇವರೊಟ್ಟಿಗೆ ಸಂಬಂಧ ಹೆಚ್ಚಾಗಿ ನಾವು ಬೆಳೆಸ್ಕೊಂಡ್ರೆ ಮಾತ್ರ ನಾವು ಶಿಷ್ಯರಾಗೋದಕ್ಕೆ ಸಾಧ್ಯ, ಶಿಷ್ಯರಾಗಿ ಮಾಡೋದಕ್ಕೆ ನಾವು ಸಾಧ್ಯ ಅಂತ ನಾನು ಕಲ್ತ್ಕೊಂಡೆ. ಓಕೆ, ಇನ್ನು ಬೇರೆಯವರು ಏನಾದರೂ ಪ್ರಶ್ನೆಗಳಿದಾವ ಈ ಟಾಪಿಕ್ ಮೇಲೆ? ಸೊ ಸ್ಪೆಷಲಿ ನನ್ಗೆ ಪರ್ಸನಲಿ ಒಂದು ಡಿಸಾಪಲ್ಶಿಪ್ ಟಾಪಿಕ್ ಯಾವಾಗ ನಾನು ಬೈಬಲ್ ಸ್ಕೂಲ್ ಅಲ್ಲಾಗ್ಲಿ ಹಣ ನಾನು ಕೇಳ್ತಾ ಇದ್ದೆ. ಬಟ್ ದಿಸ್ ಟೈಮ್ ನನಗೆ ಬಹಳ ನಾನು ಕಲೀಲಿಕ್ಕೆ ಇದರಿಂದ ನನಗೆ ಸಿಕ್ತು. ಅಂಡ್ ಡಿಸೈಪಲ್ ಅಂತಂದ್ರೆ ಯಾವಾಗ್ನು ನನಗೆ ಎಲ್ಲಾ ಗೊತ್ತು ಅಂತ ಹೇಳಿದ್ರೆ ಡಿಸೈಪಲ್ ಆಗಲ್ಲ. ಸೊ ಪ್ರತಿಯೊಂದು ವಿಷಯದಲ್ಲಿ ನನ್ ಗೊತ್ತಿದ್ರು ಕೂಡ ನಾನು ಇನ್ನ ಕಲಿಬೇಕು ಅನ್ನುವುದೇ ಅದು ಶಿಷ್ಯನ ಒಂದು ಗುಣಲಕ್ಷಣ. ಸೊ ಪರ್ಸನಲಿ ಇದು ಒಂದು ಪಾಯಿಂಟ್.
ಐ ಆಮ್ ಲರ್ನರ್, ನಾನು ಸ್ಟಿಲ್ ನಾನು ಇನ್ನ ಕಲಿಯೋನು ಅಂತ ಒಂದು ಮನೋಭಾವನೆ ಇದ್ರೆ ಅದು ಒಳ್ಳೆ ಶಿಷ್ಯನ್ ಆಗ್ತಾನೆ ಎಂಬುದಾಗಿ ಇದು ನನ್ಗೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ನನಗೆ ಬಹಳ ಇಷ್ಟ ಆಯ್ತಾನ. Praise the Lord. Yes. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಬ್ಬರು ಮೂವರು. ಓಕೆ, ವಂಡರ್ಫುಲ್. ಇನ್ನು ಯಾರನ್ನ ಇದ್ರೆ ಬೇಗ ಕೇಳ್ಬೋದು, ಇನ್ನೊಂದು 5 ನಿಮಿಷ ಇದೆ. ಯಾರು ಇಲ್ಲ ಅಂದರೆ ನಾವು ಮುಗಿಸ್ಕೊಳ್ಳೋಣ. ಯಾರನ್ನ ಇದ್ದೀರಾ? ಸಿಸ್ಟರ್ ಸ್ನೇಹ, ಫಕೀರೇಶ್, ಹೇಗೆ ನಿಮಗೆ ಈ ಒಂದು ಟಾಪಿಕ್ ಉಪಯೋಗ ಆಯಿತು? ಅದಂತಂದ್ರೆ ಈಗ ಇವತ್ತಿನ ದಿನದಲ್ಲಿ ಕಲ್ತಿರೋದಂತಂದ್ರೆ ನಾವು ಒಂದು ಶಿಷ್ಯರು ಅಂತಂದ್ರೆ ಒಂದು ಸಂಬಂಧಿಕರಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾಗಿ ಗೊತ್ತಾಯ್ತು. ಹಿಂಗಂತಂದ್ರೆ ಈಗ ಸಂಬಂಧ ಮತ್ತು ಉದ್ದೇಶ ಇವೆಲ್ಲ ಬಲವಾಗಿ ಇರ್ಬೇಕಲ್ಲ. ಹಿಂಗಾಗಿ ಇದೊಂದು ಪ್ರಾರ್ಥನೆಯಲ್ಲಿ ನಾವು ಹೆಂಗಿರ್ಬೇಕು, ಮತ್ತೆ ವಾಕ್ಯ ಓದೋದ್ರಲ್ಲಿ ಹೆಂಗಿರ್ಬೇಕು, ಮತ್ತೆ ದೇವರು ಮತ್ತೆ ತನಗಿರಂತ ದರ್ಶನವನ್ನ ಹೆಂಗ ಅನ್ಸ್ಕೊಂಡ ಅದ್ರ ತರವಾಗಿ ನಾವು ಮತ್ತ ಬೇರೆದವ್ರನ್ನ ಈಗ ನಾವು ಸುವಾರ್ತೆ ಹೇಳಿ ಅವ್ರಿಗೆ ನಾವು ದೇವ್ರ ಬಗ್ಗೆ ಇನ್ನೂ ಬಲವಾಗಿ ಬಲಪಡಿಸುವಾಗ ಅವ್ರನ್ನ ಬಲಪಡಿಸಿದ ಹಂಗೆ ಅವ್ರನ್ನ ಮತ್ತೊಂದ್ ಸ್ವಲ್ಪ ದೇವ್ರ ಕಡೆಗೆ ಎನ್ಕರೇಜ್ ಮಾಡ್ಕೊಂತ ಹೆಂಗ್ ಬಲಪಡಿಸುತ್ತವಲ್ಲ ಅದೇ ತರನಾಗಿ ಅವ್ರನ್ನ ಕಟ್ತಾ ಹೋಗ್ತೇವೆ ಅಂತ ನಮ್ಗೊಂದು ಕ್ಲಿಯರ್